ಲೇ ಮಾವ ಯಾವಾಗ ಬರ್ತಾರೋ? ಇವನ್ ಬದ್ಲಾಗಲ್ಲ. ನನಗೆ ಓದಿತೀಯೇನೋ? ನಿನ್ನ ನನಗೆ ಓದಿತೀಯ ನೀನು? ನನ್ನ ಇಸ್ತ್ರಿ ಎಲ್ಲ ಹಾಳಾಗೋಯ್ತು ನೋಡು. ಏಯ್, ಮಾಮ ಇಲ್ಲಿ ಬರೋದಿಲ್ಲ. ನಮ್ಮ ಅಡ್ಡ ಇದೆಯಲ್ಲ, ಅಲ್ಲಿಗೆ ಬರ್ತಾರೆ. ಬಾ ಹೋಗೋಣ. ದೇವ್ರೆ, ಇವತ್ತಿಂದ ನಾನು ಏನು ತಪ್ಪು ಮಾಡಲ್ಲ. ನನ್ನನ್ನು ಕ್ಷಮಿಸ್ಬಿಡು. ಇವತ್ತು ನನ್ನ ಬರ್ಡೆ. ನಿನ್ನ ಕೈ ಮುಗಿದು ಬೇಡ್ಕೋತೀನಿ. ನನ್ನ ಕ್ಷಮಿಸ್ಬಿಡಪ್ಪ ದೇವ್ರೆ. ಇವತ್ತು ನನ್ನ ಬರ್ಡೇ ಕಣಪ್ಪ. ಲೇ ಬೇವರ್ಸಿ, ಹ್ಯಾಪಿ ಬರ್ಡೇ ಕಣೋ. ಲೇ ಬಾಡ್ಕೋ, ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಏಯ್, ಮಾವ ಬರ್ಬೇಕಾದ್ರೆ ಎಣ್ಣೆ ತರ್ತಾರೆ. ರೆಡಿ ಆಗಿರು. ಛೇ, ಏನಪ್ಪ ಇದು ಕತೆ? ಏಯ್, ಮಾವ ಟೈಮಿಗೆ ಬರ್ತಾರೆ ಅಂತೀಯ? ತಲೆ ಕೆಡ್ತಾ ಇದೆ ನನಗಂತೂ. ಎಣ್ಣೆ ಹಾಕ್ಲೇಬೇಕು. ನಾವು ಮೀಟ್ ಆಗೋದಿಲ್ಲೇ. ಏನ್ ಸೆಟ್ಲ್ಮೆಂಟ್ ಮಾಡಿದ್ರು ಬರೋದು ಇಲ್ಲಿಗೆ. ಖಂಡಿತವಾಗ್ಲೂ ಬರ್ತಾನೆ. ವೇಟ್ ಮಾಡೋಣ. ಬಡ್ಡಿ ಮಗನೇ, ನೀನ್ ಮಾಡಿರೋ ಕೆಲ್ಸಕ್ಕೆ ನಾವು ಇಷ್ಟು ವರ್ಷ ಜೈಲಲ್ಲಿದ್ವೋ. ಫಸ್ಟ್ ನಿನ್ನ ಸಾಯಿಸ್ಬೇಕಣೋ ನನ್ನ ಮಗನೇ. ಏಯ್, ನೀನೊಬ್ನೇ ತಾನೇ ಇರೋದು. ನೀನು ಒದ್ಬಿಡು. ಎಲ್ರು ನನ್ನನ್ನೇ ಬೈಕೋತಾರೆ. ಏಯ್ ಬಟ್ಟೆ ಬಾಸ್, ಅವತ್ತು ನೀನೇ ತಾನೇ ಬಟ್ಟೆ ತೆಗೆದು ಆ ಹುಡುಗಿನ ರೇಪ್ ಮಾಡಿದ್ದು. ಸರಿನಪ್ಪ, ನಾನೇ ಮಾಡಿದ್ದು. ನೀವೆಲ್ಲ ಸುಮ್ಮನೆ ನಿಂತಿದ್ರಾ? ನನ್ನ ಮಕ್ಕಳ ಒಬ್ರಾದ್ಮೇಲೆ ಒಬ್ರು ಬಂದ್ರಲ್ಲೋ. ಸರಿ, ನಾವೆಲ್ಲ ಮಾಡಿದ್ವಿ. ಕೊನೆಗೋಗಿ ನೀನೇ ಅಲ್ವೇನೋ. ಅವಳಿಗೆ ಯಾಕೋ ಹಂಗೊಡ್ದೆ? ಸತ್ತೋಗಿರ್ತಿದ್ಲು. ಸ್ಯಾಡಿಸ್ಟ್ ನನ್ನ ಮಗನೇ. ಮತ್ತದೋಲ್ದೆ ಮಾಮ ಬರ್ತಾನೋ ಇಲ್ವೋ ಎದ್ದು ನೋಡೋಣ ಅಂತ ಬರೋ ಬೇವರ್ಸಿ.
ಲೇ ಕಾರ್ ಬಂತು ಕಣ್ರೋ, ಮಾಮ ಬಂದ್ಬಿಟ್ರು, ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ಮಾಮ ಹಾಯ್ ಮಾಮ. ಎಷ್ಟ್ ದಿನ ಆಯ್ತು ಮಾಮ ನೀನ್ ನೋಡಿ. ಹೇಗಿದೆ ಮಾವ? ಮಾಮ ಮಾಮ, ಎಷ್ಟ್ ದಿನ ಆಯ್ತು ನಿನ್ ನೋಡಿ? ಮಾವ ಬನ್ನಿ ಮಾವ, ಪೆಗ್ ಹಾಕೋಣ. ಫಸ್ಟ್ ಗಾಡಿ ತೆಗಿರಿ. ಬಂದ್ರೋ, ನಿಮ್ಮನ್ನ ಎಣ್ಣೆಲಿ ಮುಳುಗಿಸ್ತೀನಿ. ಮಾವ ಮುಂದೆ ಸರ್ಕಲ್ ಹತ್ರ ವೈನ್ ಶಾಪ್ ಹತ್ರ ನಿಲ್ಸಿ. ಮತ್ತೆ ಇದೇನೋ ಕೆಟ್ಟೋಯ್ತು ಅನ್ಸುತ್ತೆ. ಛೇ. ಮಾವ ಪೆಗ್ ಹಾಕ್ಲಿಲ್ಲ ಅಂದ್ರೆ ಮೆಂಟಲ್ ಆಗ್ತೀನಿ. ಯಾವ್ದೋ ಡಬ್ಬಾ ಕಾರ್ ತಂದಿದ್ದೀರಾ? ಆ? ಆ. ಏನಾಯ್ತು ಇದಕ್ಕೆ? ಹೋಗ್ ಲಿಫ್ಟ್ ಕೇಳು. ಹ್ಮ್. ಸರ್ 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 ಲಿಫ್ಟ್ ಲಿಫ್ಟ್ ಸರ್. ಲಿಫ್ಟ್ ಲಿಫ್ಟ್ ವಯಸ್ಸಾಗೋರ್ಗೂ ಅಷ್ಟೇ ಸರ್. ಲಿಫ್ಟ್ ಲಿಫ್ಟ್ ಸರ್ 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 ಪ್ಲೀಸ್. ಹೇಳಿ ಸರ್, ಸ್ವಲ್ಪ ಲಿಫ್ಟ್ ಕೊಡಿ ಸರ್. ವೈಜಾಗ್ ತನಕ ಹೋಗ್ಬೇಕು. ಪ್ಲೀಸ್ ಪ್ಲೀಸ್ ಸರ್, ಪ್ಲೀಸ್ ಸರ್. ವೈಜಾಗ್ ತನಕ ಅಷ್ಟೇ ಸರ್, ಪ್ಲೀಸ್ ಸರ್. ವೈಜಾಗ? ಹಾಂ ಹೌದು ಸರ್. ಓಕೆ, ಪೆಟ್ರೋಲ್ ಹಾಕ್ಸ್ತೀರಾ ನೀವು? ಖಂಡಿತವಾಗ್ಲೂ ಹಾಕಿಸ್ತೀವಿ ಸರ್. ನಾವು 4 ಜನ ಇದ್ದೀವಿ ಸರ್. ಓಕೆ, ಹತ್ಕೊಳ್ಳಿ. ಲೇ ಬಂದ್ರೋ, ಬಂದ್ರಿ, ಬನ್ನಿ. ಲೇ ಬೇಗ ಬಂದ್ರು ಸಾರ್, ನಮಗೆ ಲಿಫ್ಟ್ ಕೊಡ್ತೀವಿ ಅಂದ್ರು. ವೈಜಾಗ್ ಅಂತ ಹೇಳಿದ್ಯಾ? ಲೇ ಲಿಫ್ಟ್ ಕೊಡ್ತೀನಿ ಅಂದಿದ್ದಾರೆ. ಜಾಸ್ತಿ ಮಾತಾಡದೆ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ. ಹತ್ತು ಮಾಮ, ಎಣ್ಣೆ ಇಲ್ದೇನೆ ಮೆಂಟ್ಲಾಗ್ತಿದೀವಿ. ಹತ್ತು. ಲೇ ನೀನ್ ಕಾರ್ ರಿಪೇರಿ ಮಾಡಿಸ್ಕೊಂಡು ವೈಜಾಗ್ ತಗೊಂಬಾ, ಹೋಗು. ಲೇ ಬರ್ಡೇ ಚೆನ್ನಾಗಿ ಎಂಜಾಯ್ ಮಾಡು. ನಾನು ನಿಮ್ಮನ್ನ ವೈಜಾಗಲ್ಲಿ ಭೇಟಿ ಆಗ್ತೀನಿ. ಸರಿ ಮಾಮ, ಗಾಡಿ ಹತ್ತೋ. ಈ ಮಾಮ ಯಾವಾಗಲೂ ರಿಪೇರಿ ಗಾಡಿನ ತಗೊಂಡ್ಬರ್ತಾನೆ. ಛೇ. ಏನೋ ಜೈಲ್ ಜೀವನ ಚೆನ್ನಾಗಿದೆಯಾ? ಇನ್ಮುಂದಾದ್ರೂ ಹುಷಾರಾಗಿರು. ಮನ್ಸಿಗೆ ಬಂದಂಗೆಲ್ಲ ಮಾಡೋಂಗಿಲ್ಲ. ಲೇ ನಿನ್ನೆ ಕಣೋ. ಮಾವ ಜೈಲ್ಗೆ ಹೋಗೋ ಥರ ಇಲ್ಲ ಮಾವ, ಯಾವುದೋ ಪಿಕ್ನಿಕ್ ಹೋಗೋ ಥರ ಇದೆ. ಆದ್ರೆ ಎಣ್ಣೆ ಮಾತ್ರ ಇಲ್ಲ ಮಾವ. ನೀವು ಮರ್ಡರು ರೇಪ್ನೆಲ್ಲ ಮಾಡಿ ನಿಜವಾಗ್ಲೂ ಜೈಲಿಂದ ಬಂದಿದ್ದೀರಾ? ಏ ವಯಸ್ಸಾದ ಮುದ್ಕ,
ಬೆಳಗ್ಗೆ ಎದ್ದ ತಕ್ಷಣ ನಾವು ಅದನ್ನೇ ಕಣೋ ಮಾಡೋದು. ಮೊದಲು ನೀನು ರೋಡ್ ನೋಡ್ಕೊಂಡು ಗಾಡಿ ಓಡಿಸು. ಲೇ ಏನ್ರೋ ಇದು ನಿಮ್ ಗೋಳು? ಏ ಮುದಿಯಾ, ಮೊದ್ಲು ಗಾಡಿ ನಿಲ್ಸಪ್ಪ, ಗಾಡಿ ನಿಲ್ಸೋ. ನಿನ್ನೆ ಕೇಳ್ತಾ ಇರೋದು, ಗಾಡಿ ನಿಲ್ಸೋ. ಏನ್ ಸರ್ ಇದು? ನನ್ ಗಡ್ಡೆ ಹತ್ಕೊಂಡು ನನಗೆ ಬೈತಾರೆ. ಮೊದ್ಲು ಇಳ್ಕೊಳ್ಳಿ ನೀವು. ಏನು ಮರ್ಯಾದೆ ಇಲ್ವಾ ನಿಮ್ಗೆ? ಇಳಿರಿ ಮೊದ್ಲು. ಏನ್ರಿ ಕೆಟ್ಟ ಮಾತುಗಳು? ಬಂದಾಗಿಂದ ನೋಡ್ತಾ ಇದ್ದೀನಿ, ಈ ತರ ಕ್ರಿಮಿನಲ್ಸ್ ನನ್ ಗಾಡಿಲ್ ಬೇಡ. ಇಳಿರಿ ಮೊದ್ಲು. ಯಾರೋ ಕ್ರಿಮಿನಲ್ಸು? ನಿನ್ನೇನಾದ್ರೂ ಮಾಡಿದ್ವಾ ಅಥವಾ ನಿನ್ ಮನೆಗೆ ಬಂದು ನಿನ್ನ ಹೆಂಡತಿ ಮಗಳಿಗೆ ಏನಾದ್ರೂ ಮಾಡಿದ್ವಾ ನಾವು? ಫಸ್ಟ್ ರೋಡ್ ನೋಡ್ಕೊಂಡು ಗಾಡಿ ಓಡಿಸೋ ಮುದುಕ್ ನನ್ ಮಗ್ನೆ. ಮಾವ ಏನ್ ಮಾವ ಇಮ್ದು? ಲೇ ಮರ್ಯಾದೆಯಾಗಿ ನಮ್ಮನ್ನು ವೈಜಾಗ್ ತನಕ ಡ್ರಾಪ್ ಮಾಡು. ನೋಡ್ದೆ ತಾನೇ, ಕೆಳಗಡೆ ಇಟ್ಟು ಗನ್ನ ಶೂಟ್ ಮಾಡಿದ್ರೆ ತಲೆಯಿಂದ 6 ಬುಲೆಟ್ ಹೊರಗಡೆ ಬರ್ತವೆ. ಇಲ್ಲ ಅಂತ ಇಟ್ಕೋ, ನನ್ನ ಮಗನ ಓಡಿಸೋ ಗಾಡಿನ. ನೀವು ಹೇಳ್ದಂಗೆ ಮಾಡ್ತೀನಿ ಸರ್, ಪ್ಲೀಸ್ ಸರ್. ಮಾಮ, ನನಗೆ ಮೊದಲು ಎಣ್ಣೆ ಬೇಕು. ಮೊದಲು ಆ ಮುದ್ಕನ ಗಾಡಿ ನಿಲ್ಸಕ್ಕೆ ಹೇಳು. ಲೇ ಮೆಂಟಲ್ ನನ್ನ ಮಗನೇ, ನೀನ್ ಮಾಡಿದಕ್ಕೆ ಕಣ ಎಲ್ಲರೂ ಜೈಲಿಗೆ ಹೋಗ್ಬೇಕಾಗಿದ್ದು. ಸರಿ, ಅವಳನ್ನ ರೇಪ್ ಮಾಡ್ದೆ ಸರಿ, ಅಷ್ಟೆಲ್ಲ ಯಾಕೋ ಹೊಡೆದೆ? ಸ್ಯಾಡಿಸ್ಟ್ ನನ್ನ ಮಗನೇ. ಏನ್ ಸರ್ ಇದು? ನೀವು ಮರ್ಡರು ರೇಪ್ ಬಿಟ್ರೆ ಬೇರೇನು ಮಾಡಲ್ವಾ? ಏನೋ ಒಳ್ಳೆಯವ್ರು ಅಂತ ಅನ್ಕೊಂಡು ಕಾರ್ ಹತ್ಕೊಳ್ಳಿ ಅಂದೆ, ಏನ್ ಹಿಂಗಾಯ್ತು? ಏನ್ರಿ, ವೈನ್ ಶಾಪ್ ಹತ್ರ ಗಾಡಿ ನಿಲ್ಲಿಸ್ತೀನಿ, ನಾನು ಇಳ್ಕೊಂಡು ಹೊರಟೋಗ್ತೀನಿ, ನೀವು ಕಾರ್ ತಗೊಂಡು ಹೋಗಿ, ನನ್ಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನನಗೇನು ಮಾಡಬೇಡಿ ಪ್ಲೀಸ್. ಲೇ ಮುದ್ಕ, ಈ ತರ ಕಾರು ನಮಗೆ ಸಖತ್ತಾಗಿರುತ್ತೆ. ವಯಸ್ಸಾಗ ತನಕ ನಮಗೆ ಯಾರು ಡ್ರಾಪ್ ಮಾಡೋದು? ನೀನ್ ಅಲ್ಲಿ ತನಕ ನಮಗೆ ಡ್ರಾಪ್ ಮಾಡ್ಲೇಬೇಕು, ಗೊತ್ತಾಯ್ತಾ? ಏಯ್, ವೈನ್ ಶಾಪ್ ಬಂದ್ರೆ ನಿಲ್ಸೋ ಫಸ್ಟು. ಮಾಮ, ಇವತ್ತು ನನ್ನ ಬರ್ಡೇ ಮಾಮ. ಇವತ್ತು ನನಗೆ ಹುಡುಗಿ ಬೇಕೇ ಬೇಕು ಮಾಮ. ಹಾ, ಹ್ಯಾಪಿ ಬರ್ತ್ಡೇ. ನಾಚಿಕೆ ಇಲ್ವೇ ನನ್ನ ಮಗನೇ? ಜೈಲಿಗೆ ಹೋಗಿ ಬಂದಿದೀಯಾ, ಹುಡುಗಿರ ವಿಷಯಕ್ಕೆ ಹೋಗ್ಬೇಡ ಅಂತಂದ್ರೆ ಮತ್ತೆ ಹುಡುಗಿರ ವಿಷಯಕ್ಕೆ ಹೋಗ್ತೀಯಾ? ಹುಡುಗಿ ಬೇಕಾ? ಬಾಡ್ಕೋ ನನ್ನ ಮಗನೇ. ನಿನ್ನ ಜೈಲಲ್ಲಿ ಸರಿಯಾಗಿ ಹಾಕೊಂಡು ಜಡ್ಜು ಅಂತಾರೆ ಯಾರು ಇಲ್ಲ ಕಣಲೇ. ಬಾಯ್ ಮುಚ್ಕೊಂಡು ಕೂತ್ಕೋ ನನ್ನ ಮಗನೇ. ಎಣ್ಣೆ ಕೊಡಿಸ್ತೀನಿ, ಕುಡ್ದು ಸಾಯಿ. ಅವತ್ತು ಈವ್ನಿಂದಾನೆ ನಾವೆಲ್ಲ ಜೈಲ್ಗೆ ಹೋಗಿ ಕೂತ್ಕೊಂಡಿದ್ದು. ಏನೋ ನೆಕ್ಸ್ಟ್ ಏನ್ ಮಾಡೋಣ? ಮಾವ, ನಿಮ್ಗೇನಾದ್ರೂ ಕಾಂಟ್ರಾಕ್ಟ್ ಬಂತಾ? ಮಾಮ, ಗಾಂಜಾ ಗಿಂಜಾ ಬೇಡ, ಡ್ರಗ್ ಸಪ್ಲೈ ಮಾಡೋಣ, ಸಾಕ ದುಡ್ಡು ಬರುತ್ತೆ. ಸ್ಟಾರ್ಟ್ ಮಾಡೋಣ ಮಾಮ. ಹುಡುಗಿ ಅಂತೀರಾ, ಎಣ್ಣೆ ಅಂತೀರಾ, ಗಾಂಜಾ ಅಂತೀರಾ, ಡ್ರಗ್ಸ್ ಅಂತೀರಾ. ಮೊದಲು ಎಣ್ಣೆ ಬೇಕು ಮಾಮ, ಎಣ್ಣೆ ಬೇಕು. ಎಕ್ಸ್ಕ್ಯೂಸ್ ಮೀ, ಏನ್ ಇವ್ರೆ, ಒಂದ್ ಮಾತು ಹೇಳ್ಬೋದಾ ನಿಮಗೆ? ಹಾ ಹೇಳು. ಹಾಗಲ್ಲ ಇವ್ರೆ, ಈಗ್ಲೇ ಜೈಲಿಂದ ಬಂದಿದ್ದೀನಿ ಅಂತಿದ್ದೀರಾ, ಮತ್ತೆ ಏನ್ ಇವ್ರೆ ಈ ತರ ಕಷ್ಟ ಕೆಲ್ಸಗಳು? ಡ್ರಗ್ಸ್ ಅಂತ ಇದ್ದೀರಾ, ರೇಪ್ಸ್ ಅಂತ ಇದ್ದೀರಾ. ನೀವೇನೋ ದೊಡ್ಡೋರು, ಇವ್ರಿಗೆಲ್ಲ ಒಳ್ಳೆ ವಿಷಯ ಹೇಳ್ಬೋದಲ್ಲ. ದರಿದ್ರ ನನ್ನ ಮಕ್ಳ ತರ ಇದಾರೆ ಕಣಪ್ಪ ಮುದುಕ. ಮಾವ ಏನ್ ಸಿಗಾಕೊಂಡ ಮಾವ ನಮಗೆ? ಯಾವುದೋ ದೊಡ್ಡ ವ್ಯಕ್ತಿದ್ದು ಪ್ರವಚನ ಕೇಳ್ತಿದ್ಯೋ ಏನೋ. ಮಾಮ, ನನಗೆ ಮುದ್ಕ ಇಷ್ಟ ಆಗ್ಬಿಟ್ಟ ಮಾಮ. ಇವನ್ ಏನ್ ಮಾಮ ಇವನು? ಲೇ ಮುದ್ಕ, ಲವ್ ಯು ಕಣ, ಲವ್ ಯು. ಅಯ್ಯೋ, ಲೇ ಮಾಮ, ಇವತ್ತು ನನ್ನ ಬರ್ತ್ಡೇ ಕಣೋ. ಯಾರನ್ನಾದ್ರೂ ಎತ್ತಾಕೊಳ್ಳೋಣ ಮಾಮ, ಬೋರ್ ಆಗ್ತಿದೆ, ಇದೇ ಕಾರಲ್ಲಿ ಹೋಗೋಣ. ಲೇ ಮಾಮ, ಹೇಳೋ. ನಾಚಿಕೆ ಅಲ್ವೇನೋ ನಿಂಗೆ? ಚುಪ್, ಸುಮ್ನಿರು. ಲೇ,
ಐಡಿಯಾ ಸಖತ್ತಾಗಿದೆ ಕಣೋ, ನಿಜವಾಗ್ಲೂ ಕಣೋ, ಮಸ್ತ್ ಮಜಾ ಇರುತ್ತೆ ಕಣೋ. ತುಂಬಾ ದಿನ ಆಗಿದೆ ಕಣೋ. ಪ್ಲೀಸ್ ಮಾಮ, ಸಖತ್ತಾಗಿರೋ ಒಂದು ಹುಡುಗಿನ ಕಿಡ್ನಾಪ್ ಮಾಡೋಣ. ಹೇಳೋ ಮಾಮ, ಏನ್ ಹೇಳ್ತೀಯಾ? ರನ್ನಿಂಗ್ ಗರ್ಲ್ ಮಾಮ, ಕಾರಲ್ಲೇ ರೇಪ್ ಮಾಡಿ ಬಿಸಾಕ್ಬೋಣ ಮಾಮ. ಏಯ್, ಇವತ್ತು ನಿನ್ ಬರ್ತಡೆ. ಹೋಗೋ ದಾರಿಲಿ ಹುಡುಗಿರ್ನ ತೋರಿಸ್ತೀನಿ. ನಿನ್ಗೆ ಯಾವ್ದು ಇಷ್ಟ ಅದನ್ನ ಕಾರ್ಗೆ ಹತ್ತಿಸ್ತೀನಿ. ಕಿಡ್ನಾಪ್ ಮಾಡೋಣ. ಪ್ಲೀಸ್ ಸರ್, ಕೈ ಮುಗಿತೀನಿ ಸರ್, ನನ್ನ ಬಿಟ್ಬಿಡಿ ಸರ್. ಈ ಟಾರ್ಚರ್ ತಡ್ಕೊಳಕ್ಕಾಗ್ತಿಲ್ಲ ನಂಗೆ. ಹೇಯ್, ಓಡ್ಸಲೇ. ಸರ್ ಸರ್ ಪ್ಲೀಸ್ ಸರ್, ಕೈ ಮುಗಿತೀನಿ ಸರ್. ಈ ಟಾರ್ಚರ್ ನನ್ನ ಕೈ ತಡ್ಕೊಳಕ್ಕಾಗ್ತಿಲ್ಲ ಸರ್. ನಾನೇನೋ ನನ್ನ ಮೊಮ್ಮಗನ್ ನೋಡೋದಕ್ಕೆ ವಯಸ್ಸಾಗಿ ಹೋಗ್ತಾ ಇದ್ದೀನಿ ಸರ್. ನನ್ನ ಬಿಟ್ಬಿಡಿ ಸರ್, ಪ್ಲೀಸ್ ಸರ್. ಸಾಕು ನಿಲ್ಸೋ ಮುದ್ಕ. ಹುಡುಗಿರ್ ಬಗ್ಗೆ ನೀನ್ ಮಾತಾಡ್ಬೇಡ ಅಣ್ಣ. ನಿನ್ ಟೇಸ್ಟ್ ಚೆನ್ನಾಗಿಲ್ಲ. ನಾನ್ ತೋರಿಸ್ತೀನಿ ಸಖತ್ತಾಗಿರೋ ಹುಡುಗಿನ. ಏಯ್, ಸುಮ್ಮನೆ ಇರೋ ನೀನು. ಕಾರ್ನ ಊರೊಳಗಡೆ ತಗೊಂಡೋಗೋಣ. ದಾರಿಲಿ ಹುಡುಗಿರ್ ನೋಡೋಣ. ನಿನ್ಗೆ ಯಾವ್ದು ಇಷ್ಟನೋ ಅದನ್ನ ಕಿಡ್ನಾಪ್ ಮಾಡೋಣ. ಏಯ್ ಮುದ್ಕ, ಗಾಡಿನ ಊರ್ ಕಡೆ ತಿರುಗಿಸು. ಎಲ್ಲಿ ಸಖತ್ತಾಗಿರೋ ಹುಡುಗಿ ಸಿಗ್ತಾಳೋ ಅಲ್ಲಿ ಗಾಡಿ ನಿಲ್ಸ್ಬಿಡು. ನಾವು ಹುಡುಗಿನ ಸೆಲೆಕ್ಟ್ ಮಾಡಬೇಕು. ಒಬ್ಬ ಏನ್ರೋ ಇಲ್ಲೂ ಸ್ಟಾರ್ಟ್ ಮಾಡ್ಕೊಂಬಿಟ್ರ ನೀವು? ಲೇ ಮುದ್ಕ, ಊರೊಳಗೆ ಓಡಿಸು ಗಾಡಿನ. ಲೈ, ಹುಡುಗಿನ ರೇಪ್ ಮಾಡಿದ್ರಿ, ಅವಳನ್ನ ಸಾಯಿಸಿದ ಯಾರೋ? ಮಾಮ, ನಿನಗೆ ಗೊತ್ತಿರೋದು ಒಂದೇ ಮಾಮ, ಇನ್ನ ತುಂಬಾ ಇದೆ ಗೊತ್ತಾ? ಮಾಮ, ಜಾಸ್ತಿ ಮಾತಾಡ್ದೆ ಅಂತ ಇಟ್ಕೋ, ನಿನ್ನೆ ರೇಪ್ ಮಾಡ್ಬಿಡ್ತೇನೆ. ಮಾಮ, ಅವನ್ ಮಾಡಿದ್ರು ಮಾಡ್ತಾನೆ. ಸರ್, ವೈನ್ ಶಾಪ್ ಬಂದಿದೆ ಸರ್. ಹಾಗಿದ್ರೆ ನಿಲ್ಸೋ ಮುದ್ಕ. ಏ ಮುದ್ಕ, ಹೆಚ್ಚು ಕಮ್ಮಿ ಮಾಡ್ದೆ ಅಂತ ಅನ್ಕೋ. ಲೇ, ಹಿಂದಿಂದ ಕತ್ತರಿಸಿ ಎಸದ್ ಬಿಡ್ರೋ. ಸರ್ ಸರ್, ನಾನೇನ್ ಮಾಡೋದಿಲ್ಲ ಸರ್. ಮಾಡಿದ್ರೆ ಸತ್ತೋಗ್ತೀಯ ನನ್ನ ಮಗನೇ. ನಾಲ್ಕು KF ಸ್ಟ್ರಾಂಗು, ಒಂದು ಫುಲ್ ಬಾಟ್ಲು. ಆಗಿದೆ ನೋಡ್ಕೋ. ಹೊರಡು. ಲೇ ಬೇವರ್ಸಿ ನನ್ನ ಮಗನೇ, ಎಣ್ಣೆ ತಗೊಂಡಿದ್ದೀನಿ, ಕುಡ್ದು ಸಾಯಿ. ಲೇ ಮುದ್ಕ, ಇಲ್ಲಿ ಯಾವ್ದಾದ್ರು ಒಳ್ಳೆ ಜಾಗ ನೋಡಿ ಸೈಡಿಗೆ ಹಾಕು.
ಎಣ್ಣೆ ಎಲ್ಲ ತಗೊಬಂದ್ಬಿಟ್ಟು ನಿನ್ನ ಹತ್ರನೇ ಇಟ್ಕೋತೀಯಾ? ಲೇ ಕೊಡೋ ಬಾಟ್ಲೋನಾ ಕೊಡೋ. ಹ್ಮ್ ಲೇ ನೀನ್ ಮನುಷ್ಯನೋ ರಾಕ್ಷಸನೋ? ಅದೇನ್ ಕುಡಿತೀಯೋ ನನ್ನ ಮಗನೇ? ಮಾಮ ಹುಡುಗಿ ಬೇಕು ಮಾಮ. ಮೂಡ್ ಬರ್ತಿದೆ ಮಾಮ, ಹುಡುಗಿ ಬೇಕು. ಲೇ ಮೊದ್ಲು ಎಣ್ಣೆ ಕುಡ್ದು ಚೆನ್ನಾಗಿ ಎಂಜಾಯ್ ಮಾಡ್ರೋ. ಎಲ್ರು ಹಿಡೀರಿ. ಹಾ ಲೇ ಮಾಮ ಎಣ್ಣೆ ಕೊಡ, ಇನ್ನು ಕೊಡ. ಮಾಮ ಸೂಪರ್. ಎಣ್ಣೆ ಎಣ್ಣೆ ಅಂತ ಕೇಳ್ದಲ್ಲ, ತಗೋ ತಗೋ ಕುಡಿ ನನ್ನ ಮಗನೇ. ಓ ಓ ಓ ಓ ಮಗ ಸೂಪರ್ ಕಣ ಮಗ. ಸೂಪರ್ ಮಾಮ ಸೂಪರ್. ಮಾಮ ಸೂಪರ್ ಮಾಮ. ಲವ್ ಯು ಮಾಮ, ಲವ್ ಯು ಮಾಮ. ಹುಡುಗಿ ಬೇಕು ಮಾಮ, ಹುಡುಗಿ ಬೇಕು ನಂಗೆ. ಸಖತ್ತಾಗಿತ್ತು ಮಾಮ. ಮಾಮ ಹುಡುಗಿ ಬೇಕು ಮಾಮ, ಹುಡುಗಿ ಬೇಕು ಮಾಮ, ಹುಡುಗಿ ಬೇಕು. ಲೇ ಮುದ್ಕ, ಲೇ ಲೇ ಮುದ್ಕ ಮಾಮ, ಹುಡುಗಿ ಬೇಕು ಮಾಮ. ಒಳ್ಳೆ ಹುಡುಗಿನ ಕರ್ಕೊಂಬನ್ರ. ಏ ಮುದ್ಕ, ನೆಕ್ಸ್ಟ್ ಹುಡುಗಿರ ಹತ್ರ ಕರ್ಕೊಂಡು ಹೋಗೋ. ಹುಡುಗಿ ಬೇಕು ಕಣ ನಮ್ಗೆ. ಏ ಕರ್ಕೊಂಡು ಹೋಗೋ ಮಾವ. ಹೇಳು ಮಾವ, ಅಮ್ಗೆ ಮಾವ ಹೇಳು. ಏ ಮುದ್ಕ, ಹುಡುಗಿ ಕಾಣಿಸಿದ ತಕ್ಷಣ ನಿಲ್ಸು, ಇಲ್ಲ ಅಂದ್ರೆ ನಿನ್ನೆ ತಾಕೊಂಡು ಹೋಗ್ತಾ ಇರ್ತೀವಿ. ಹುಡುಗಿ ಬೇಕು ಮಾಮ. ಹೌದು ಮಾಮ, ಹುಡುಗಿ ಬೇಕು ಮಾಮ, ಹುಡುಗಿ ಬೇಕು. ಹೇಳು ಮಾಮ. ಏನ್ ಸರ್ ಇದು? ಎಣ್ಣೆ ಕುಡ್ಕೊಂಡು ಹೈವೇಲಿ ಈ ತರ ಆಟ ಆಡೋವಂಥದ್ದು ಸರಿನಾ? ಎಣ್ಣೆ ಹೊಡೆಯೋದಕ್ಕಿಂತ ಮುಂಚೆನೆ ದೊಡ್ಡ ಮೃಗಗಳು ನೀವು. ಎಣ್ಣೆ ಹೊಡೆದ್ಮೇಲೆ ಅದಿನ್ ಯಾವ ರೀತಿ ವರ್ತಿಸ್ತಿರೋ ಏನೋ. ನನಗೆ ಹುಚ್ಚಿಡ್ದು ಭಯ ಆಗ್ತಿದೆ ಸರ್. ನನ್ನ ಬಿಟ್ಬಿಡಿ ಮೊದಲು, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಬೇಕಿದ್ರೆ ಕಾರ್ ತಗೊಂಡೋಗಿ ಸರ್. ನೀವು ಮನುಷ್ಯರಲ್ಲ, ಮೃಗಗಳು. ಏನೋ ಏನಂದೆ? ಮೃಗಗಳ ನಾವು? ತೋರ್ಸಿ ಕಣೋ, ಮೃಗನ ನಾವು? ಮೃಗಗಳ ನಾವೇನಂತ ತೋರಿಸಿವಿರೋ? ನನ್ ಮಗ್ನೆ ನಿನ್ನ ಸಾಯಿಸೋ ತನಕ ಬಿಡಲ್ಲ ಕಣೋ.
ಲೇ ಫಸ್ಟ್ ಹೆಣ್ಮಕ್ಳಿರೋ ಜಾಗ ಕರ್ಕೊಂಡೋಗ್ರೋ. ಯಾರನ್ನಾದ್ರೂ ಕಿಡ್ನಾಪ್ ಮಾಡ್ರಲ್ಲೇ. ಆಂಟಿ ನನ್ಗೊಂದು ಜ್ಯೂಸ್ ಕೊಡಿ. ಏ ಮುದ್ಕ, ಗಾಡಿನ ಸ್ವಲ್ಪ ಸ್ಲೋ ಮಾಡು. ಏಯ್ ಇದು ಓಕೆನಾ? ಏಯ್ ಹೇಳ್ರೋ, ಇದು ಓಕೆನಾ? ಹೋಗಿ ಹೋಗಿ ಹೋಗಿ, ನಿಧಾನಕ್ಕೆ ಹೋಗೋ, ಅಲ್ಲೇ ಇದ್ದಾಳೆ. ಆಂಟಿ ಸಕ್ಕತ್ತಾಗಿದ್ದಾಳ ಕಣೋ, ಎತ್ತಾಕೊಂಡು ಹೋಗೋಣ ಕಣೋ. ಏಯ್ ಅದು ಆಂಟಿ ಕಣೋ. ಪ್ಲೀಸ್ ಮಾಮ, ಎತ್ತಾಕೊಂಡು ಹೋಗೋಣ ಮಾಮ. ಲೇ ಇಬ್ರು ಹುಡುಗಿರ್ ಕಣೋ, ಸಕ್ಕತ್ತಾಗಿದ್ದಾರ ಕಣೋ. ಬಾರು ಅವ್ರನ್ನ ಎತ್ತಾಕೊಂಡು ಹೋಗೋಣ, ಸಕ್ಕತ್ತಾಗವ್ರೆ ಇಬ್ರು ಕಣೋ. ಏಯ್ ಮುದ್ಕ, ಹೋಗ್ತಾ ಇರೋ. ಲೇ ಹುಡುಗಿ ನೋಡ್ರೋ, ಇವಳ ಕಿಡ್ನಾಪ್ ಮಾಡೋದು ಅನ್ಕೊಂಡ್ರು. ಹೌದು ಮಾವ, ಸೂಪರ್ ಆಗಿದೆ. ಇದನ್ನ ಎತ್ತಾಕೊಳ್ಳೋಣ. ಮಾಮ ಹುಚ್ಚಿಡಿತಾ ಇದೆ ಮಾಮ. ನಾವು ನೋಡಿದ್ರಲ್ಲಿ ಎಲ್ಲರಿಗಿಂತ ಈ ಹುಡುಗಿನ ಸೂಪರ್ ಆಗಿದೆ ಅನ್ಕೊಂಡ್ರು. ಇವಳ ಕಿಡ್ನಾಪ್ ಮಾಡೋದು ಅನ್ಕೊಂಡ್ರು. ಹೌದು ಮಾವ, ಸೂಪರ್ ಆಗಿದೆ ಇದು. ಹೋಗೋ ಹೋಗೋ. ಸರಿ ಮಾವ. ಲೇ ಮುದುಕ, ನಿನ್ ಕಾರ್ ಸ್ಟಾರ್ಟಿಂಗ್ ಅಲ್ಲೇ ಇಡು. ಹಲೋ ಬಾಬು, ನಾವು ವೈಜಾಗ್ ಹೋಗ್ಬೇಕು, ರೂಟ್ ಹೇಳ್ತೀರಾ? ನನಗೆ ಗೊತ್ತಿಲ್ಲ. ಅಮ್ಮ ನಿನಗೆ ಗೊತ್ತೇ ನಮ್ಮ ವೈಜಾಗ್ ಹೋಗೋ ರೂಟು? ಸ್ಟ್ರೈಟ್ ಆಗಿ ಹೋಗಿ ತಗೊಳ್ಳಿ. ಅದಾದ್ಮೇಲೆ ಅಯ್ಯೋ ಅಯ್ಯೋ ಬಿಟ್ಬಿಡಿ. ಅಯ್ಯೋ ಯಾರ್ ನೀವೆಲ್ಲ? ಅಯ್ಯೋ ಯಾರು? ಯಾರ್ ನೀವೆಲ್ಲ? ಹೇಳ್ತಾ ಇದೀನಿ, ಸುಮ್ಮನೆ ಕೂತ್ಕೋ. ಹೊರಡೋ. ಬಿಡೋ ನನ್ನ. ಬಿಡ್ಬೇಡ ಮಾಮ. ಯಾರು ನೀವೆಲ್ಲ? ಹೆಲ್ಪ್.
ಏ ಬಿಡು ಬಾಯ್ ಮುಚ್ಕೊಂಡು ಏ ಕೂತ್ಕೊಳ್ಳೆ. ಬಿಡು ನನ್ನ ಯಾರಾದ್ರೂ ಹೆಲ್ಪ್ ಮಾಡಿ ಏ ಬಿಡು ಸುಮ್ಮನೆ ಕೂತ್ಕೋ. ಸಾಯಿಸ್ಬಿಡ್ತೀನಿ. ಮಮ್ಮ ಪ್ಲೀಸ್ ಹೆಲ್ಪ್ ಇವತ್ತು ನನ್ ಬರ್ಡೇ ಕಣ್ರೋ. ಏ ಬಿಡು ಯಾರು ನೀವೆಲ್ಲ ಮಮ್ಮ ಇವತ್ತು ನನ್ ಬರ್ಡೇ ಕಣೋ. ಬಿಡು ಏ ಬಿಡ್ರಾ. ಪ್ಲೀಸ್ ಏಯ್ ಏ ಪ್ಲೀಸ್ ಬಿಡು ನನ್ ಬರ್ಡೇ ಕಣ. ಬಿಡು ನನ್ನ ಮಮ್ಮ ನನ್ ಬರ್ಡೇ ಮಮ್ಮ ಇವತ್ತ ನಾನೇ ಎಂಜಾಯ್ ಮಾಡ್ಬೇಕಾ. ಮಮ್ಮ ಲೇ ಅವ್ಳ ಬಾಯಿ ಮುಚ್ಚಿ ಕೂರ್ಸ್ರೋ. ಸಾಯಿಸ್ಬಿಡ್ತೀನಿ. ಬಾಯಿ ಮುಚ್ಚೋ. ಬಾಯಿ ಮುಚ್ಚು. ಏ ಬಿಡು ಏಯ್ ಬಾಯಿ ಮುಚ್ಚೆ. ಮುಚ್ಚು ಬಾಯಿ. ಪಾಪ ಸರ್, ಆ ಹುಡುಗಿನ ಬಿಟ್ಬಿಡಿ ಸರ್. ಏ ಬಿಡು ಹುಡುಗಿ ಪಾಪ ಅಂತ ಹೇಳಿ ಸರ್, ಬಿಟ್ಬಿಡಿ ಸರ್. ನಿನ್ ಬಾಯಿ ಮುಚ್ಕೊಂಡು ಗಾಡಿ ಓಡಿಸೋ ಮುದ್ಕ. ಏ ಬಿಡು ಏ ಯಾರು ಲೇ ನೀವು ಬಿಡು ಯಾರಾದ್ರೂ ಕೇಳಿಸ್ಕೊತಾರೆ ಕಣೋ. ಮೊದ್ಲು ಅವ್ಳು ಬಾಯಿ ಮುಚ್ಚೆ ಬೇಗ. ಬಾಯಿ ಮುಚ್ಚು. ಏ ಕಿರ್ಚ್ಬೇಡ ಅಂತ ಹೇಳಿದ್ನಲ್ಲ. ಬಾಯಿ ಮುಚ್ಚು. ಮುಚ್ಚು ಬಾಯಿ. ಏಯ್ ಸುಮ್ಮನಿರು. ಏಯ್ ಮುಚ್ಚೆ ಬಾಯ್ನ. ಏಯ್ ಏಯ್ ಮುಚ್ಚೆ ಬಾಯ್ನ, ಹೇಳ್ತಾ ಇದ್ದೀನಿ ತಾನೆ. ಏ ಬಿಡು ಹೆಲ್ಪ್ ಬಿಡು ಬಿಡು ಬಾಯ್ ಮುಚ್ಕೊಂಡು ಕೂತ್ಕೊಳ್ಳೆ. ಏಯ್ ನೀನ್ ಸೈಲೆಂಟ್ ಆಗಿರೋ, ಬರೀ ರೇಪ್ ಮಾಡಿ ಬಿಟ್ಬಿಡ್ತೀನಿ, ಇಲ್ಲ ಅಂದ್ರೆ ಕೊಲೆ ಮಾಡ್ತೀನಿ. ನನ್ ಬಿಟ್ಬಿಡಿ ನೀನ್ ಎಷ್ಟೇ ಅರ್ಸ್ಕೊಂಡು ತಪ್ಸ್ಕೊಳಕ್ಕಾಗಲ್ಲ. ಪ್ಲೀಸ್ ಮೆಂಟಲ್ ಆಗ್ತಿದ್ದೀನಿ, ಸುಮ್ಮನಿರು. ಬಾಯಿ ಮುಚ್ಚು. ಪ್ಲೀಸ್ ನನ್ನನ್ನು ಬಿಟ್ಬಿಡಿ, ಏಯ್ ನನ್ನನ್ನು ಬಿಟ್ಬಿಡಿ ಪ್ಲೀಸ್. ಪ್ಲೀಸ್ ಹೆಲ್ಪ್ ಹೆಲ್ಪ್ ಯಾರಾದ್ರೂ ಹೆಲ್ಪ್ ಪ್ಲೀಸ್. ಬಿಡು ಎಷ್ಟೇ ಕಿರ್ಚ್ಕೊಂಡು ನಿನ್ನ ಬಿಡಲ್ಲ ಕಣೆ. ಪ್ಲೀಸ್ ಮಾಮ ಸಖತ್ತಾಗೋಳು ಇವಳು. ಅಳ್ತಾ ಇದ್ರೆ ಸಕ್ಕತ್ತಾಗಿ ಕಾಣ್ತಾಳೋ. ಬಿಟ್ಬಿಡಿ ಪ್ಲೀಸ್. ಏಯ್ ಸೈಲೆಂಟ್ ಆಗಿರು ಅಂತ ಹೇಳಿದೆ ತಾನೆ, ಬರೀ ರೇಪ್ ಮಾಡಿ ಬಿಟ್ಬಿಡ್ತೀನಿ. ಬಿಡು ಎಷ್ಟು ಸುಂದರವಾಗಿದ್ದೀಯ. ಏಯ್ ಎಷ್ಟೆಲ್ಲ ಹೇಳ್ಬೇಕೆ ನಿನ್ಗೆ? ಬಾಯಿ ಮುಚ್ಚೆ. ಸಾಯಿಸ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ. ಬಿಡು ಏ ಮುದ್ಕ ಹೊರಡು. ಏಯ್ ನಿನಗೆ ಹೇಳ್ತಾ ಇರೋ ಅರ್ಥ ಆಗ್ತಾ ಇಲ್ವೇನೆ? ಏಯ್ ಸುಮ್ನಿರು, ಸುಮ್ನಿರು. ಏಯ್ ಮುಚ್ಚು. ಹುಡುಗಿಗೆ ಏಟಾಯ್ತು. ಬಿಟ್ಬಿಡಿ ಪ್ಲೀಸ್, ನನ್ನ ಬಿಟ್ಬಿಡಿ ಪ್ಲೀಸ್, ದಯವಿಟ್ಟು ಬಿಟ್ಬಿಡಿ ಪ್ಲೀಸ್. ಯಾವನೇ ನಿನ್ ಗಂಡ? ಪ್ಲೀಸ್ ಆ? ಅಣ್ಣ ಅಂತೆ ಅಣ್ಣ. ನಿನ್ನ ಬರೀ ರೇಪ್ ಮಾಡ್ತೀನಿ, ಬಾಯಿ ಮುಚ್ಕೊಂಡ್ ಕೂತ್ಕೋ. ನನ್ನ ಬಿಟ್ಬಿಡಿ. ಹೇಳ್ತಾ ಇರೋದು ನಿನಗೇನೆ. ಏನ್ ಸರ್ ನೀವು ದೊಡ್ಡವರು ತಿಳುವಳಿಕೆ ಹೇಳೋ ಬದಲು ನೀವು ಕೂಡ ಎಂಕರೇಜ್ ಮಾಡ್ತಾ ಇದೀರಲ್ಲ. ಬಿಟ್ಬಿಡಿ ಆ ಹುಡುಗಿನ. ಯಾಕೆ ಇವೆಲ್ಲ ಬೇಕು ನಿಮಗೆ? ಬಿಟ್ಬಿಡ್ರಪ್ಪ ಆ ಹುಡುಗಿನ. ಏಯ್ ಮುದುಕ್ ನನ್ ಮಗ್ನೆ, ಬಾಯಿ ಮುಚ್ಕೊಂಡು ಓಡ್ಸೋ. ನಿಂಗೆ ಯಾಕೋ ಇವೆಲ್ಲ? ನಿಮ್ ಮನೆಯಿಂದ ಒಂದು ಹುಡುಗಿನೇ ತಕೋ ಬಂದ್ವಾ ನಾವು? ನನ್ ಮಗ್ನೆ ಫಸ್ಟ್ ನಿನ್ನ ಸಾಯಿಸ್ಬೇಕು ಕಣೋ. ಲೇ ಮುದುಕ, ನಿನಗ್ ಸಂಬಂಧ ಇಲ್ಲ. ಬಾಯಿ ಮುಚ್ಕೊಂಡು ವಯಸ್ಸಾಗ ಕರ್ಕೊಂಡು ಹೋಗೋ. ಮಾಮ ಪೌಡ್ರು ಬೇಕಾಗಿದೆ ಮಾಮ. ಒಳ್ಳೆ ಫಿಗರ್ ಮಾಮ. ಅವನ ಹತ್ರನೇ ಹೋಗ್ತಾ ಇದೀವಿ ಕಣೋ. ಒಂದ್ ಅರ್ಧ ಗಂಟೆ ತಡ್ಕೋ. ಏ ಮುದುಕ, ಮೊದ್ಲು ಮಾರ್ಕೆಟ್ ಪಲ್ಲಿಗೆ ಹೋಗು. ನಾನು ಮಾಮ ಮಾತಾಡ್ತಿದ್ದೀನಿ. 4 ಪ್ಯಾಕೆಟ್ ಗಾಂಜಾ, 1 ಪ್ಯಾಕೆಟ್ ವೈಟ್ ಪೌಡರ್ ರೆಡಿ ಮಾಡಿ ಇಟ್ಕೋ. ಬರ್ತಾ ಇದೀವಿ. ಬಾರೆ. ಏಯ್ ಮುಚ್ಚೆ. ಏ ಬಿಡು.
ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಯ್ಯೋ, ಕೈ ಮುಗಿತೀನಿ, ಬಿಟ್ಬಿಡಿ ಅಣ್ಣ. ಪ್ಲೀಸ್ ಬಿಟ್ಬಿಡಿ ನನ್ನ. ಪ್ಲೀಸ್ ಬಿಟ್ಬಿಡಿ. ಪ್ಲೀಸ್ ಬಿಡಿ, ಬಿಡೋ, ಬಿಡಿ. ಬಿಟ್ಬಿಡೋ, ಬಿಡೋ, ಬೇಡ. ಏ ಮುದ್ಕ, ಕಾಡ್ ಹತ್ರ ಹೋಗಿ ನಿಲ್ಸು. ಇವತ್ತಿನ ದಿವಸ ನಾನು ಇವಳಿಗೆ ಬಿಡೋದಿಲ್ಲ. ಪ್ಲೀಸ್. ಲೇಟ್ ಆದ್ರೆ ಕಾರಲ್ಲಿ ರೇಪ್ ಮಾಡ್ತೀನಿ. ಈಚೆ ಬಾ ಇನ್ನ. ಹೆಲ್ಪ್, ಹೆಲ್ಪ್. ಯಾರಾದ್ರೂ ಕಾಪಾಡಿ ಪ್ಲೀಸ್. ಲೇ ಮುದುಕ, ಕಾರ್ ಸ್ವಲ್ಪ ಪಕ್ಕಕ್ಕೆ ನಿಲ್ಸು, ಸ್ವಲ್ಪ ಕೆಲಸ ಇದೆ. ಲೇ, ಕೆಳಗಡೆ ಒಂದೊಳ್ಳೆ ಪ್ಲಾನ್ ಹೇಳ್ತೀನಿ. ಬಾಬಾ, ನಮ್ಮ ಪ್ಲೇಸ್ಗೆ ಹೋಗೋಣ. ವೈಜಾಗ್ ಯಾಕೋ ಡಿಸ್ಟರ್ಬೆನ್ಸ್ ತರ ಇದೆ. ಸಿಟಿ ಅಲ್ವಾ? ಸರಿ, ನಿನ್ನಿಷ್ಟ. ತೋರ ಬಂದಿದೀವ. ಏನಾಯ್ತು? ಲೇ, ನೋಡೋಗ್ತೀಯಾಳೆ. ಹಿಡ್ಕೊಳ್ಳೋ, ಹಿಡ್ಕೊಳ್ಳೋ. ನಿಲ್ಸ್ಕೊಳೆ. ಏಯ್, ನಿಂತ್ಕೋ. ಏಯ್, ನಿಂತ್ಕೊಳೆ. ಎಲ್ಲ ಓಡೋದ್ಲೇಳು. ಅಯ್ಯ ಹುಡುಗಿ, ಎಲ್ಲಿಗೆ ಹೋಗ್ಬಿಟ್ಲಿ ಇವಳು? ಎಲ್ಲಾದ್ರೂ ಕಾಣಿಸಿದ್ಲ ಅವಳು? ಇಲ್ಲ ಕಣೋ. ಇವಳನ್ನ ಕಾರಲ್ಲೇ ರೇಪ್ ಮಾಡ್ಬೇಕಿತ್ತು. ಇಲ್ಲೇ ಎಲ್ಲೋ ಇರ್ಬೇಕು. ಬಾರ ಹುಡ್ಕಣ.
ಸಿಗಾಕೊಂಡೆ ಕಣೆ. ಅಯ್ಯೋ ಓಡ್ ಹೋಗ್ತೀಯ ನೀನು ಓಡ್ ಹೋಗ್ತೀಯ ನೀನು ಮುಚ್ಚೆ ಬಾಯ್ ಆ ಇವಾಗ ನಿನ್ನ ಕಾರಲ್ಲೇ ರೇಪ್ ಮಾಡ್ಬೇಕಿತ್ತು ಬೇಡ ಪ್ಲೀಸ್ ಕರ್ಕೊಂಡೋಗು ಇವ್ಳನ್ನ. ಪ್ಲೀಸ್ ಬಿಟ್ಬಿಡು ಪ್ಲೀಸ್ ಅಯ್ಯೋ ಬೇಡ ಮುಚ್ಚೆ ಬಾಯ್ ನೀನು. ಪ್ಲೀಸ್ ಬಿಟ್ಬಿಡು ಬೇಡ ಹೆಲ್ಪ್ ಹೆಲ್ಪ್ ಯಾರಾದ್ರೂ ಕಾಪಾಡಿ ಓಡ್ ಹೋಗ್ತೇನೆ ನೀನು ಪ್ಲೀಸ್ ಓಡ್ ಹೋಗ್ತೀಯ ಕಿರ್ಚ್ಕೋ ಹಾಕೋ ಇವಳನ್ನ ಒಳಗಡೆ ಬಿಟ್ಬಿಡಿ ಲೇ ಮುದುಕ್ ನನ್ನ ಮಗನೇ, ಡೋರ್ ಲಾಕ್ ಮಾಡ್ದಲ್ಲಿ ಏನೋ ಮಾಡ್ತಿದ್ದೆ. ಲೇ ಅವ್ಳು ತಪ್ಪಿಸ್ಕೊಂಡು ಹೋಗ್ದೇ ಇರೋ ನೋಡ್ಕೊಂಡ್ರು. ಓಡ್ಸೋ ಮುದ್ಕ ಓಡ್ಸೋ. ಎಸ್ಕೇಪ್ ಆಗಕ್ ನೋಡ್ತೇನೆ. ನಿನ್ನ ಬೈಸಾಕಲ್ಲ, ಇಲ್ಲೇ ರೇಪ್ ಮಾಡ್ಬೇಕು. ಪ್ಲೀಸ್ ಬಿಟ್ಬಿಡಿ ಇವಳನ್ನ ರೇಪ್ ಮಾಡಾದ್ಮೇಲೆ ಇವಳಿಗೆ ನರ್ಕ ತೋರಿಸ್ಬೇಕು ಪ್ಲೀಸ್ ಪಕ್ಕಾ ರೇಪ್ ಮಾಡ್ಬೇಕು. ನನ್ನನ್ನೇನು ಮಾಡಬೇಡಿ ಪ್ಲೀಸ್ ಬಿಟ್ಬಿಡಿ ಕೈ ಮುಗಿತೀನಿ ಪ್ಲೀಸ್ ಬಿಟ್ಬಿಡಿ ನನ್ನ ಪ್ಲೀಸ್ ನನ್ನ ನೋಡಿಬೇಡಿ ಪ್ಲೀಸ್ ನೀವು ಏನ್ ಬೇಕಾದ್ರೂ ಮಾಡಿ ನನ್ಗೆ ಆದ್ರೆ ಸಾಯಿಸ್ಬೇಡಿ ಪ್ಲೀಸ್ ದಯವಿಟ್ಟು ನನ್ನ ಸಾಯಿಸ್ಬೇಡಿ ಅಯ್ಯೋ ಲೇ ಈ ಸಲ ಅವಳು ಮತ್ತೆ ತಪ್ಪಿಸ್ಕೊಂಡು ಹೋಗ್ದಾರ ನೋಡ್ಕೊಂಡ್ರು. ಇನ್ನೊಂದ್ಸಲ ಹಾಗೆ ಮಾಡಿದ್ಲು ಅಂತಂದ್ರೆ ಅವಳನ್ನ ಸಾಯ್ಸಾಕ್ಬಿಟ್ರು. ಅಯ್ಯೋ ಬೇಡ ಪ್ಲೀಸ್ ಎಷ್ಟು ಆಟ ಆಡ್ಸಿದ್ಯಾ ನಮಗ್ ನೀನು. ನಮ್ ಕೈಗೆ ಸಿಕ್ಕಿರೋ ಹೆಣ್ಮಕ್ಳು ಯಾರು ತಪ್ಪಿಸ್ಕೊಂಡಿಲ್ಲ. ಥೂ ನಿನ್ನ ಎಷ್ಟು ಆಟ ಆಡ್ಸ್ಬಿಟ್ಟಿಯೇ. ಮಾವ, ಪೌಡ್ರಿಗೆ ಇನ್ನೆಷ್ಟು ವೆಯ್ಟ್ ಮಾಡ್ಬೇಕು, ಇನ್ನೆಷ್ಟು ದೂರ ಹೋಗ್ಬೇಕು ಮಾವ? ಅವ್ರಿಗೆ ಇಲ್ಲಿ ಬರಕ್ ಹೇಳು. ಇದು ನೋಡಿ ತಡ್ಕೊಳಕ್ ಆಗ್ತಿಲ್ಲ ಮಾವ. ಮಸ್ತಾಗಿ ಸೆಲೆಕ್ಟ್ ಮಾಡಿದೀಯ ನೀನು. ನಿನ್ನ ಸುಮ್ಮನೆ ನೋಡ್ತಾ ಇದ್ರೆ ಮೂಡ್ ಬರ್ತಾ ಇದೆ ಕಣೆ ನನಗೆ. ಸರ್ ಪೆಟ್ರೋಲ್ ಆಗೋಗಿದೆ, ಪೆಟ್ರೋಲ್ ಹಾಕ್ಸ್ಕೊಡೋಣ.
ಇಲ್ಲ ಮುದ್ಕ, ಹೋಗೋ ದಾರಿ ಪೆಟ್ರೋಲ್ ಬಂಕ್ ಸಿಗುತ್ತೆ. ನೀನ್ ಪ್ರತಿ ಸಲ ಖಾಲಿ ಆಗುತ್ತೆ ಅಂದಿರೋ ಹಾಗೆ ಫುಲ್ ಟ್ಯಾಂಕ್ ಮಾಡಿಸ್ತೀನಿ ನಡಿ. ಇದನ್ನೇನ್ ಮಾಡೋಣ? ಲೇ, ಪೆಟ್ರೋಲ್ ಬಂಕ್ ಹತ್ರ ಹೆಚ್ಚು ಕಮ್ಮಿ ಮಾಡಿದ್ಲು ಅಂತ ಇಟ್ಕೊಳ್ಳಿ, ಇದರಿಂದ ಅವಳು ಕತ್ನ ಕುಯ್ದಾಕ್ಬಿಟ್ರು. ನಾನೇನು ಮಾಡೋದಿಲ್ಲ ನಿಜವಾಗ್ಲೂ. ಆ ಹುಡುಗಿ ಏನು ಮಾಡೋದಿಲ್ಲ ಅಂತ ಹೇಳಲ್ಲ ಸರ್. ಯಾಕೆ ಆ ಹುಡುಗಿನ ಅಷ್ಟು ಭಯ ಪಡಿಸ್ತಾ ಇದ್ದೀರಾ? ನಿಮ್ಮ ಹತ್ರ ಕತ್ತಿಗಳು, ಗನ್ನುಗಳು ಎಲ್ಲ ಇದೆ. ನೀವು ಮಾಮೂಲಿ ಜನ ಅಲ್ಲ ಸರ್. ಲೇ ಮುದುಕ, ವಯಸ್ಸಾಗಳು ಡ್ರಾಪ್ ಮಾಡ್ಬೇಕು ಅಂತ ನಿನ್ನ ಬಿಡ್ತಾ ಇದ್ದೀನಿ ಕಣೋ. ಇಲ್ದಿದ್ರೆ ಈ ಗನ್ನಲ್ಲಿರೋ ಬುಲೆಟ್ ನಿನ್ ಬಾಡಿಗೆ ನುಗ್ತಿದ್ವು ಕಣೋ. ಬಾಯ್ ಬಿಟ್ರೆ ಸಾಯಿಸ್ಬಿಡ್ತೀನಿ. ನನ್ನ ಮಗನ ಓಡ್ಸೋ ಗಾಡಿನ. ನನ್ನನ್ನು ಸಾಯಿಸ್ಬೇಡಿ ಪ್ಲೀಸ್. ಸರ್ ಎಷ್ಟಿಗೆ ಹಾಕ್ಬೇಕು? ಫುಲ್ ಟ್ಯಾಂಕ್ ತುಂಬಿಸು. ಸರಿ ಸರ್. ಹ್ಮ್. ಸರ್, ಮೇಡಮ್ ಮೂಗಿಂದ ಬ್ಲಡ್ ಬರ್ತಿದೆ. ಅದೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ. ಓಕೆ. ಪೆಟ್ರೋಲ್ ಹಾಕು. ಸರಿ ಸರ್. ನಾನು ವಾಶ್ರೂಮ್ ಹೋಗ್ಬೇಕು ಪ್ಲೀಸ್. ಏಯ್ ಮುದ್ಕ, ಕಾರ್ ನಿಲ್ಸೋ. ಬಾ ಬಾ, ನೀನ್ ಬಾ ಇಲ್ಲಿ. ನೀನ್ ಏನ್ ಮಾಡ್ತೀಯೋ ಅದನ್ನ ನಾನು ನೋಡ್ತೇನೆ. ಇಳ್ಕೊಳೆ, ಇಳ್ಕೊ.
ಚೆನ್ನಾಗಿದೆಯಾ? ಏನ್ ನೋಡ್ತಿದೀಯಾ? ಎಷ್ಟು ಜನ? 3 ಜನ. ಎಷ್ಟು ಪ್ಯಾಕೆಟ್ ಬೇಕು? 4. ನಮ್ಮೋರೆ ಗೊತ್ತಲ್ವಾ? ಹಾ ಗೊತ್ತು. ಏನಿದು ಕಿಡ್ನಾಪಾ? ಹುಡುಗಿ? ಅಂಥದ್ದೇನೂ ಇಲ್ಲ. ಇವ್ರ್ಯಾರು? ಡ್ರೈವರ್ ನಮ್ಮವ್ರೇನಾ? ಒಂದ್ ರೀತಿಲಿ ಹಾಗೇನೆ. ಅದೃಷ್ಟಕ್ಕೆ ಇವತ್ತೇ ಪರಿಚಯ ಆದ್ರು. ಅರ್ಥ ಆಯ್ತು. ಮಾತಾಡೋಣ, ಪಕ್ಕಕ್ಕೆ ಬಾ. ಮಾಲ್ ರೆಡಿ ಇದ್ರೆ ತಗೊಂಬಂದ್ಬಿಡು. ಜೈಲಿಂದ ಯಾವಾಗ ಬಂದ್ರು? ಇವತ್ತೇ ರಿಲೀಸ್ ಆದ್ರು. ಇವತ್ತಾ? ಬಂದ ಕೂಡ್ಲೆ ಆಗ್ಲೇ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು? ನಿನಗೆ ಗೊತ್ತಿಲ್ಲದೆ ಇರೋದೇನಿದೆ? ಇಲ್ಲಿದೆ, ತಗೋ. ದುಡ್ಡು ಯಾವಾಗ ಕೊಡ್ತೀಯಾ? ಸರಿ ತಗೋ. ಮಾಲು ತುಂಬಾ ಸ್ಟ್ರಾಂಗ್ ಆಗಿದೆ. ಓಕೆ, ಹುಷಾರು. ಆಗ್ಲಿ ಬಿಡು. ಮನೆ ಪಾರ್ಟಿಗೆ ಹೋಗಿದ್ರಲ್ವಾ? ಆ ಪಾರ್ಟಿ ಡೀಲ್ ಯಾರಿಗಾಯ್ತು? ದೊಡ್ಡ ಪಾರ್ಟಿಗೆ ಆಯ್ತು ಬಿಡು. ಹಾಗಿದ್ರೆ ನಮ್ಮನ್ನು ಕೂಡ ನಿನ್ನೆ ಬಿಟ್ಬಿಡ್ತೀನ. ಸಾಯಿಸ್ಬಿಡ್ತೀರಾ ಇಲ್ಲ ಬರೀ ರೇಪಾ? ಸದ್ಯಕ್ಕಂತೂ ಗೊತ್ತಿಲ್ಲ. ಸರಿ ಬಾ ನೋಡೋಣ. ಜೈಲಿಂದ ಇವತ್ತಾನೆ ರಿಲೀಸ್ ಆದ್ರಂತೆ, ಆಗ್ಲೇ ಇಷ್ಟೊಂದು ಅರ್ಜೆಂಟಾ? ಸರ್ ಪ್ಲೀಸ್ ನನ್ನನ್ನು ಕಾಪಾಡಿ ಸರ್. ಪಾಪ ಕಣ್ರೋ. ಏನೋ ಕಾಪಾಡ್ತೀಯ? ನಿನಗ್ಯಾಕೋ? ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗ್ತಾರೆ ಇಲ್ಲಿಂದ. ಸರಿ ಮಾಮ, ಬರ್ತೇನೆ. ಅವನು ಕುಡ್ದು ಮಲ್ಕೊಬಿಟ್ನಾ? ಫುಲ್ ಹೊಡೆದವನಾ? ನೀವು ಹೊಡಿಲಿಲ್ವಾ? ಕುಡ್ದಿದ್ದೀವಿ. ಮಾಲ್ ಕೊಟ್ಟಿದ್ದೀನಿ ನೋಡಿ. ಮಾಲ್ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ನನ್ನ ಮಗಂದು ಎತ್ಬಿಡ್ತೀನಿ ನಿನ್ನೂ ಕೂಡ. ಮಾಲ್ ನೋಡ್ಬಿಟ್ಟು ಫೋನ್ ಮಾಡು. ಅಣ್ಣ. ಬಂದೆ ಇರೋ. ಸರಿ ಹುಷಾರು. ಕಾರ್ ನಂಬರ್ ಕಳಿಸಿದ್ದೀನಿ, ನೋಟ್ ಮಾಡ್ಕೋ. ವಾಟ್ಸ್ಆಪ್ ಮಾಡ ನನಗೆ. ಪೇಮೆಂಟ್ ಕೊಟ್ಟ? ಮಾಲ್ ಡೆಲಿವರಿ ಮಾಡಿದ್ದೀನಿ, ಪೇಮೆಂಟ್ ನಿನಗೆ ಕಳಿಸ್ತಾರೆ. ಅಷ್ಟಕ್ಕೂ ಎಷ್ಟು ಜನ ಬಂದಿದ್ರು? ತುಂಬಾ ಹುಷಾರಾಗಿದ್ದಾರೆ ಇವರಂತೂ. ಆಲ್ರೆಡಿ ಜೈಲಿಂದ ಇವತ್ತೇ ರಿಲೀಸ್ ಆಗಿದ್ದಾರೆ. ಬರೋವಾಗ್ಲೇ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ. ಮತ್ತೆ ಚೆನ್ನಾಗಿ ಎಣ್ಣೆ ಹೊಡೆದಿದ್ದಾರೆ. ಎಷ್ಟು ಜನ? 2 ಇದ್ದಾರೆ. ಒಬ್ಬ ಅಂತೂ ಎಣ್ಣೆ ಹೊಡೆದು ಹಿಂದೆ ಸೀಟಲ್ಲಿ ಬಿದ್ದೋಗಿದ್ದಾನೆ. ಆ ಡ್ರೈವರ್ ಯಾರೋ ನನಗೆ ಗೊತ್ತಿಲ್ಲ. ತುಂಬಾ ಹುಷಾರಾಗಿರ್ಬೇಕು ಅಣ್ಣ. ಇವ್ರ ಹತ್ರ ಮಾಲ್ ಡೆಲಿವರಿ ಮಾಡಿ ಅಂದಿದ್ರೆ ಮಾಡಿದ್ದೀನಿ, ದುಡ್ಡನ್ನ ನಿಮ್ಗೆ ಕೊಡ್ತಾರಂತೆ. ಸರಿನಾ? ಸರಿ, ಡೀಲ್ ಬಗ್ಗೆ ಏನಾದ್ರು ಹೇಳಿದ್ವಾ? ಅದು ಹೇಳಿದ್ರು, ಆದ್ರೆ ನಾನು ಅದ್ರ ಬಗ್ಗೆ ಕೇಳಲಿಲ್ಲ. ಸರಿ, 2 ದಿವಸದಲ್ಲಿ ಒಂದು ಡೀಲ್ ಇದೆ, ನೀನ್ ಮಾಡ್ತೀಯಾ? ನನ್ನ ಕೆಲಸ ಆಗೋಯ್ತು, ಮಾಲ್ ಕೊಟ್ಟಿದ್ದೀನಿ. 2 ಪೌಡ್ರು, 4 ಗಾಂಜಾ. ಗೊತ್ತು ಬಿಡಪ್ಪ, ಕಳ್ಸಿದ್ ನಾನೇ. ಓಕೆ, ಅಸ್ಸಲಾಮು ಅಲೈಕುಂ. ಲೇ, ಮಾಲ್ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿದಾನೆ. ಅವ್ನು ನನಗೆ ಗೊತ್ತಿರೋನೆ, ನಂಬೋದು. ಎಂಜಾಯ್ ಮಾಡಿ. ಸೂಪರ್ ಆಗಿದೆಯೋ ಮಾಲು.
ಛೀ ಛೀ ಕೈ ತೆಗಿಯೋ ಬಿಡೋ ಬಿಟ್ಟುಡೋ ಸಾಯಿಸು ಮಾವ, ಸಾಯಿಸು ಮಾವ ಅವನ್ನ. ಲೇ, ನಮ್ಮ ಅಡ್ಡದ ಹತ್ರ ಬಂದ್ವಿ, ಅವಳನ್ನ ಒಳಗಡೆ ಕರ್ಕೊಂಡೋಗಿ. ಬಿಟ್ಬಿಡಿ. ಇಳಿಯೋ, ಕೆಳಗಿಳಿಯೋ. ನಾನ್ ಯಾಕೆ ಸರ್, ನನ್ನ ಬಿಟ್ಬಿಡಿ ನೀವು. ಏಯ್, ನಡಿಯೋ ನಡಿಯೋ. ಸರ್ ಪ್ಲೀಸ್ ಸರ್, ಬಿಟ್ಬಿಡಿ. ನಡಿಯ ನೀನು. ಬಿಟ್ಬಿಡಿ ನನ್ನ ಪ್ಲೀಸ್. ಏ ಮುದ್ಕ, ಹಿಂದೆ ಇದೆಯಲ್ಲೋ. ಬಿಟ್ಬಿಡಿ. ಬರ್ತಾ ಇದ್ದೀನಿ ಸರ್. ಬಿಟ್ಬಿಡಿ ಪ್ಲೀಸ್, ಬಿಟ್ಬಿಡಿ ಬಿಟ್ಬಿಡಿ ನಡಿ. ಏಯ್ ಬಾ, ಬಾಯ್ ಮುಚ್ಕೊ ಬಾ ನನ್ನ ಜೊತೆ. ಪ್ಲೀಸ್, ನನ್ನನ್ನು ಬಿಟ್ಬಿಡಿ ಪ್ಲೀಸ್. ಏಯ್ ಮುಚ್ಚೆ, ನಿನ್ನ ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಬಿಟ್ಬಿಡಿ ಪ್ಲೀಸ್ ಅಂತ ಟಾರ್ಚರ್ ಮಾಡ್ತಾ ಇದ್ದೆ ನಮಗೆ. ನೀನ್ ಅಳದು ನೋಡಿ ನೋಡಿ ನನಗೆ ತಲೆ ಕೆಟ್ಟೋಗಿದೆ. ನಿಲ್ಸು, ಅಳದು ನಿಲ್ಸು. ರೇಪ್ ಮಾಡಕ್ ಕರ್ಕೊಂಡ್ ಬಂದಿರೋ ಹುಡುಗಿ ಯಾರೇ ಆಗಿದ್ರು, ಯಾವ್ದೇ ಹುಡುಗಿ ಆಗಿದ್ರು ಬೇಡ ಬೇಡ ಅಂತಾನೆ ಅನ್ನುತ್ತೆ. ಇಲ್ಲಾಂದ್ರೆ ಬನ್ನಿ ಬನ್ನಿ ಅಂತ ಹೇಳ್ತಾಳ. ಏನ್ ಮನುಷ್ಯಯ್ಯ ನೀವು? ಮಾವ, ಮೊದ್ಲು ಇವ್ರನ್ನ ಕೊಲೆ ಮಾಡ್ಬೇಕು ಮಾವ. ಇವ್ರನ್ನ ಎತ್ಬಿಡೋಣ ಮಾವ, ತಲೆ ನೋವ್ತಾ ಇದೆ. ಇವ್ರನ್ನ ಕೊಲೆ ಮಾಡೋ ತನಕ ನನ್ ಮೂಡ್ ಬರಲ್ಲ ಮಾವ. ಇವ್ರಿಗೆ ಹಾಕ್ಬಿಡೋಣ ಮಾವ. ಏಯ್ ನಿಲ್ಸು. ಮುಚ್ಕ, ಮುಗಿತ್ಕಣ ನಿಂದು. ಪ್ಲೀಸ್ ಸರ್ ಪ್ಲೀಸ್, ನನ್ನ ಬಿಟ್ಬಿಡಿ. ನಿಮ್ಮನ್ನ ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀನಿ, ನಿಮ್ಮನ್ನ ಇಲ್ಲಿಗೆ ಬಿಟ್ಟಿದ್ದೀನಿ. ನನ್ನ ಬಿಟ್ಬಿಟ್ರೆ ನಾನು ಹೊಟ್ಟೋಗ್ತೀನಿ ಸರ್. ಪ್ಲೀಸ್ ಸರ್, ನನ್ನ ಬಿಟ್ಬಿಡಿ ಸರ್. ಪ್ಲೀಸ್ ಸರ್ ಪ್ಲೀಸ್ ಪ್ಲೀಸ್. ಏಯ್, ಇವ್ರನ್ನ ಪಕ್ಕ ಕೊಲೆ ಮಾಡ್ಲೇಬೇಕು. ಇಲ್ಲಾಂದ್ರೆ ಆಚೆ ಹೋಗಿ ನಮ್ಮ ಬಗ್ಗೆ ಎಲ್ಲ ಪ್ರತಿಯೊಂದನ್ನು ಹೇಳೇ ಬಿಡ್ತಾರೆ. ನಾವ್ ಮತ್ತೆ ಜೈಲ್ಗೆ ಹೋಗ್ಬೇಕಾಗುತ್ತೆ. ಕೊಲೆ ಮಾಡ್ಲೇಬೇಕು. ಲಿಫ್ಟ್ ಕೇಳಿದ್ವಿ, ಕೊಟ್ಟ, ಮುಗ್ದೋಯ್ತು. ಈಗ ಇವ್ನ ಅವಶ್ಯಕತೆ ನಮ್ಗೆ ಇಲ್ವೇ ಇಲ್ಲ. ಇವ್ನನ್ನ ಕೊಲೆ ಮಾಡ್ಲೇಬೇಕು, ಇಲ್ಲಾಂದ್ರೆ ನಮ್ಗೆ ಖಂಡಿತ ಕಷ್ಟ ಆಗುತ್ತೆ. ಪ್ಲೀಸ್ ಸರ್ ಪ್ಲೀಸ್ ಸರ್, ನಿಮಗೆ ಕಾಲ್ ಬೀಳ್ತೀನಿ. ಪ್ಲೀಸ್ ಸರ್. ಏ ಮುದ್ಕ, ನಿನಗೆ ಆಗ್ಬೇಕಾಗಿದ್ದೆ ಮುಂಚೆಯಿಂದ ಹೇಳ್ತಾ ಇದ್ದೀನಿ, ಬಾಯ್ ಮುಚ್ಕೋ ಅಂತ. ನಿನಗಾಗ್ಬೇಕಾಗಿತ್ತು ಕಣೋ ಇದು. ಪ್ಲೀಸ್, ನನ್ನನ್ನು ಬಿಟ್ಬಿಡಿ, ನನ್ನನ್ನು ಬಿಟ್ಬಿಡಿ. ನಮ್ಮಮ್ಮಂಗೆ ನಾನೊಬ್ಳೆ ಮಗಳು. ಪ್ಲೀಸ್, ನಾನಿಲ್ಲ ಅಂದ್ರೆ ನಮ್ಮಮ್ಮ ಸತ್ತೋಗ್ತಾಳೆ. ಪ್ಲೀಸ್, ನಿಮ್ಮನ್ನ ಕಾಲು ಹಿಡಿತೀನಿ. ಪ್ಲೀಸ್, ನನ್ನನ್ನು ಸಾಯಿಸ್ಬೇಡಿ. ಸತ್ತರೆ ಸಾಯ್ತಾರೆ. ನಿನ್ನ ರೇಪ್ ಮಾಡ್ತೀನಿ. ಜಾಸ್ತಿ ಮಾತಾಡಿದ್ರೆ ಸಾಯಿಸ್ಬಿಡ್ತೀವಿ. ಲೇ, ಏನು ಅಳ್ತಾನೆ ಇದ್ದಾಳಲ್ಲ. ನೀವ್ ಇದಕ್ಕಿಂತ ಮುಂಚೆ ರೇಪ್ ಮಾಡಿದ ಹುಡುಗಿ ಸತ್ ಹೋಗ್ಬಿಟ್ಲು. ಆ ಹುಡುಗಿ ಸತ್ತೋಗ್ಬಿಟ್ಲು.
ನಿನಗೆ ಕೊಟ್ಟಿರೋ ಮಾತಿನ ಪ್ರಕಾರ ಇವರನ್ನೆಲ್ಲ ನಿನಗೆ ಒಪ್ಸಿದ್ದೀನಿ. ಪ್ಲೀಸ್ ನಿಮ್ಗೆ ಕೈ ಮುಗಿತೀನಿ, ನನ್ನ ಬಿಟ್ಬಿಡು. ನನ್ನ ಮಕ್ಳ ಮೇಲೆ ಆಣೆ, ನಾನು ಯಾರಿಗೂ ಏನೂ ಹೇಳಲ್ಲ. ಮಾವ ಏನ್ ಸ್ಕೆಚ್ ಮಾವ? ಇವಳ ಜೊತೆ ಸೇರ್ಕೊಂಡು ಸ್ಕೆಚ್ ಹಾಕಿದಿರಲ್ಲ ಮಾವ. ಏನ್ ಮಾವ ಇದೆಲ್ಲ? ಮಾವ ಪ್ಲೀಸ್ ಮಾವ, ನಾವೆಲ್ಲ ನಿಮ್ಮ ಹುಡುಗ್ರೆ ಮಾವ, ಪ್ಲೀಸ್ ಮಾವ. ನೀವು ರೇಪ್ ಮಾಡಿ ಸಾಯಿಸಿದ್ದು ಯಾರೋ ಅಲ್ಲ, ನಮ್ಮ ಅಕ್ಕನೇ. ನಾನವಳ ತಂಗಿ. ನಮ್ಮಮ್ಮ ನಮಗೋಸ್ಕರ ಎಷ್ಟು ಕನ್ಸು ಕಾಣಿದ್ಲು. ನಮ್ಮಪ್ಪ ಸತ್ತೋದ್ಮೇಲೆ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಓದಿಸಿದ್ಲು. ನಮ್ಮ ಅಕ್ಕನ್ಗೆ ನೇವಿನಲ್ಲಿ ಜಾಬ್ ಸಿಕ್ಕಿತ್ತು. ಇನ್ನ 2 ದಿವಸದಲ್ಲಿ ಜಾಬಲ್ಲಿ ಜಾಯಿನ್ ಆಗುವಂತ ಲೆಟರ್ ಬಂದಿತ್ತು. ನಮ್ಮಮ್ಮಂದ್ 20 ವರ್ಷದ ಕನ್ಸು ನೆನ್ಸಾಗಿತ್ತು. ಅಷ್ಟ್ರಲ್ಲಿ ನೀವು ಕುಡ್ದಿದ್ ಗ್ಯಾನ್ದಲ್ಲಿ ನಮ್ಮ ಅಕ್ಕಂಗ್ ರೇಪ್ ಮಾಡಿ ಸಾಯಿಸಿ ಹುಟ್ಟೋದ್ರಿ. ನಮ್ಮಕ್ಕ ಸತ್ತೋದ್ಲು, ನಮ್ಮಮ್ಮನೂ ಸತ್ತೋದ್ಲು. ನಮ್ ಜೀವನನೇ ನಾಶ ಆಗೋಯ್ತು. ನಮ್ 20 ವರ್ಷದ ಕನ್ಸನ್ನ 30 ನಿಮಿಷದಲ್ಲಿ ಹಾಳು ಮಾಡ್ಬಿಟ್ರಿ. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ನಿಮ್ಮನ್ನೆಲ್ಲ? ಏನ್ ಮಾಡ್ಬೇಕು? ಪ್ಲೀಸ್ ನಿನ್ ಕಾಲಿಗೆ ಬೀಳ್ತೀನಿ, ನನ್ನ ಬಿಟ್ಬಿಡು. ಪ್ಲೀಸ್ ನಿನ್ ಕಾಲ್ ಬೀಳ್ತೀನಿ, ದಯವಿಟ್ಟು ನನ್ನ ಬಿಟ್ಬಿಡು. ನಾವಿನ್ ಯಾವತ್ತೂ ಈ ರೀತಿ ಮಾಡೋದ್ರ? ಪ್ಲೀಸ್ ನಾವು ಬದಲಾಗ್ತೀವಿ, ದಯವಿಟ್ಟು ನಮ್ಮನ್ನ ಬಿಟ್ಬಿಡು. ಇನ್ ಯಾವತ್ತೂ ಈ ರೀತಿ ಮಾಡೋದಿಲ್ಲ. ನಿನ್ ಕಾಲ್ ಇಟ್ಕೊತೀನಿ, ನಮ್ಮನ್ನ ಬಿಟ್ಬಿಡು, ದಯವಿಟ್ಟು ನನ್ನ ಬಿಟ್ಬಿಡು. ಇಷ್ಟು ವರ್ಷ ನಾವು ಜೈಲಲ್ಲಿದ್ವಿ. ಕೋರ್ಟ್ ಆಗ್ಲೇ ಶಿಕ್ಷೆ ಕೊಟ್ಟಿದೆ ನಮಗೆ. ನಮ್ ತಪ್ಪು ಮಾಫಿ ಆಗ್ಬಿಟ್ಟಿದೆ. ಪ್ಲೀಸ್ ನಮ್ಮನ್ನ ಬಿಟ್ಬಿಡು. ನಾವು ಮಾಡಿದ ತಪ್ಪೇನೆ. ಕೋರ್ಟ್ ನಮಗೆ ಶಿಕ್ಷೆ ಕೊಟ್ಟಿದೆಯಲ್ಲ, ಪ್ಲೀಸ್ ಪ್ಲೀಸ್ ಈ ಕಾಲ್ ಮುಗಿತೀನಿ. ಪ್ಲೀಸ್ 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 ಈ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋತೀನಿ. ದಯವಿಟ್ಟು ನಮ್ಮನ್ನ ಬಿಟ್ಬಿಡು. ಲೈ, ನಿಮ್ಮಂತವರಿಗೆಲ್ಲ ಕೋರ್ಟ್ ಶಿಕ್ಷೆ ಸರಿ ಹೋಗಲ್ಲ ಕಣೋ. ಛೀ! ಸರಿ ಹೋಗಲ್ಲ. ಕೋರ್ಟ್ ಶಿಕ್ಷೆ ಸರಿ ಹೋಗಲ್ಲ ನಿಮ್ಗೆ. 18 ವರ್ಷಕ್ಕೆ ಇನ್ನೂ 13 ದಿವಸ ಇದೆ ಅಂತ ಹೇಳಿ ನಿಮ್ಗೆ ಮೈನರ್ ಅಂತ ಕನ್ಸಿಡರ್ ಮಾಡಿ ಜುವಿನಲ್ಗೆ ಹಾಕಿದ್ರು ಕೋರ್ಟ್. ಆ ಶಿಕ್ಷೆ ಸಾಕಾಗಲ್ಲ ನಿಮ್ಗೆ, ಖಂಡಿತ ಸಾಕಾಗಲ್ಲ. ಅನ್ಯಾಯ ಆಗಿದ್ ನಮ್ ಫ್ಯಾಮಿಲಿ ಬಗ್ಗೆ ಯಾವ ಕೋರ್ಟ್ ಹತ್ರ ಹೋಗಿ ಹೇಳ್ಬೇಕು? ಹೇಳಿ, ಎಲ್ಲೋಗಿ ಹೇಳ್ಬೇಕು? ಸಖತ್ತಾಗಿದೆ ಕಣ. ಲೇ, ಮಾಲ್ ಸೂಪರ್ ಆಗಿದೆ ಕಣ್ರೋ. ಹೇ ಮಾವ, ನನ್ಗೆಲ್ಲೋ
ಸಖತ್ತಾಗಿದ್ದಾಳೆ ಹುಡುಗಿ. ಲೇ ಹೋಗೋಣ ಬನ್ರೋ. ಅಮ್ಮ, ಲಕ್ಷ್ಮಿ ಡಾಕ್ಟರ್ ಆಫ್ ಮುರಳೀಧರ್ ರಾವ್ ನಮ್ಮ ಮಗಳೇ ಅಲ್ವಾ? ಹಾ ನಾನೇ ಮಾವ. ಯಾಕೆ ಏನಾದ್ರೂ ಗುಡ್ ನ್ಯೂಸಾ? ಹೌದಮ್ಮ, ನಿಮ್ಮ ಅಮ್ಮನ 20 ವರ್ಷಗಳ ಕನಸು ಈ ಲೆಟರ್ ಮೂಲಕ ಬಂದಿದೆ. ನೀನೇ ನೋಡು. ಅಮ್ಮ ನಂಗೆ ದೊಡ್ಡ ಕೆಲಸ ಬಂತಿದಮ್ಮ. ಹೌದಾ ಲಕ್ಷ್ಮಿ? ಏನು ಪಾರ್ವತಮ್ಮ, ಅರ್ಥ ಆಗ್ಲಿಲ್ವಾ? ನಾನು ಹೇಳ್ತೀನಿ ತಡಿ. ಏನು ಇಲ್ಲ ಪಾರ್ವತಮ್ಮ, ನಾವು ಬ್ಯಾಂಕಿಗೆ ಹೋಗ್ದೇನೆ ATM ಕಾರ್ಡ್ ಇಟ್ಕೊಂಡು ದುಡ್ಡು ತಗೋತಿದ್ವಿ. ಆ ದುಡ್ಡು ಹೇಗ್ ತಗೋತೀವಿ? ಯಾರೋ ಒಬ್ರು ಟೆಕ್ನಾಲಜಿ ಪ್ರೋಗ್ರಾಮ್ ಬರೀತಾರೆ. ಇವಾಗ ನಾವು ಆಕಾಶದ ಕಡೆ ನೋಡಿದ್ರೆ ರಾಕೆಟ್ ಹೋಗುತ್ತೆ, ಉಪಗ್ರಹಗಳನ್ನ ಕೂಡ ಕಳಿಸ್ತಾರೆ. ಇವನ್ನೆಲ್ಲ ಯಾರು ಮಾಡ್ತಾರೆ? ಎಲ್ಲಿ ಇಂಥ ಕೆಲ್ಸಗಳೆಲ್ಲ ನಡೆಯುತ್ತೋ ಆ ಜಾಗದಲ್ಲೇ ನಿನ್ ಮಗಳಿಗೆ ಕೆಲ್ಸ ಸಿಕ್ಕಿದೆ. ನಿನ್ನ ಮಗಳು ನೀನ್ ಆಸೆ ಪಟ್ಟಿದ್ದಕ್ಕಿಂತ ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ. ಅದಕ್ಕೆ ಖುಷಿ ಪಡು. ಏನಯ್ಯ ನೀವ್ ಹೇಳ್ತಿರೋದು? ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಿಜವಾಗ್ಲೂನಾ? ಹಾ, ನಿನ್ ಮಗಳನ್ನ ಕೇಳಮ್ಮ. ಹೌದಮ್ಮ, ನನಗ್ ಜಾಬ್ ಬಂದಿದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಮೆಡ್ರಾಸ್ ಅಲ್ಲಿ ಜಾಬ್ ಬಂದಿದೆ. ಹೌದಮ್ಮ, ನಮ್ ದೇಶದಲ್ಲಿ 1000 ಜನಕ್ಕೆ ಆ ಕೆಲ್ಸ ಬೇಕು ಅಂತಿರ್ತಾರೆ. ಆದ್ರೆ 20 ಜನನೋ 30 ಜನಕ್ಕೆ ಮಾತ್ರ ಕೆಲ್ಸ ಬಂದಿರೋದು. ಅಲ್ಲೇ ಸಿಕ್ಕಿದೆ ಅಮ್ಮ ಅಕ್ಕನ್ಗೆ ಜಾಬು. ತುಂಬಾ ಸಂತೋಷವಾಗಿದೆ ಅಮ್ಮ. ಪಾರ್ವತಮ್ಮ, ನಿನ್ ಗಂಡ ತೀರ್ಕೊಂಡು ಹೋದ್ಮೇಲೆ ಈ ಇಬ್ರು ಮಕ್ಳಿಗೋಸ್ಕರ ಕಂಡಿದ್ ಕೆಲ್ಸ ಎಲ್ಲ ಮಾಡಿದೀಯಾ. ಆ ಕಷ್ಟ ನಾನು ನನ್ನ ಕಣ್ಣಾರೆ ನೋಡಿದೀನಿ. ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ಕೂಡ ಇಟ್ಟು ನಿನ್ನಿಬ್ರು ಮಕ್ಳನ್ನು ಓದಿಸಿದೀಯಾ. ಆದ್ರೆ ಒಂಟಿ ಹೆಣ್ಣು ಅಂತಂದ್ರೆ ಕೆಟ್ಟ ದೃಷ್ಟಿಲ್ ನೋಡೋ ಸಮಾಜದ ಮುಂದೆ ನೀನ್ ಧೈರ್ಯವಾಗಿ ನಿಂತ್ಕೊಂಡೆ ಪಾರ್ವತಮ್ಮ. ನೀನ್ ಎಷ್ಟೊಂದು ಕಷ್ಟಪಟ್ಟು ನಿನ್ ಮಗಳನ್ನ ದೇಶನೇ ಹೆಮ್ಮೆ ಪಡೋ ಸ್ಥಾನಕ್ಕೆ ಕಳ್ಸಿದೀಯಾ. ಸಮಾಜದಲ್ಲಿ ತಾಯಿ ಶಕ್ತಿ ಎಂತದ್ದು ಅಂತ ನಿನ್ನ ನೋಡಿದ್ರೆ ಗೊತ್ತಾಗುತ್ತಮ್ಮ. ನನಗ್ ತುಂಬಾ ಖುಷಿ ಆಗ್ತಾ ಇದೆ. ಲಕ್ಷ್ಮಿ, ನಿಮ್ಮಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ. ಅವರು ಜೀವನ ಪೂರ್ತಿ ನಿಮ್ಗೋಸ್ಕರ ದಾರೆ ಎರೆದಿದ್ದಾರೆ. ಮಾವ, ನಮ್ಮಮ್ಮ ಫಸ್ಟಿಂದಾನು ತನ್ನ ಹೊಟ್ಟೆ ಹಸಿದ್ರೂ ಸುಮ್ನಿತ್ಕೊಂಡು ನಮ್ಗೆ ಊಟ ಹಾಕಿದ ಪ್ರತಿ ಸತಿನೂ ನನ್ಗೊಂದೇ ಆಲೋಚನೆ. ಮಾವ, ನಮ್ ತರ ಬಡವ್ರಿಗೆ ಸಮಾಜದಲ್ಲಿ ಗೌರವ ಇರ್ಬೇಕು ಅಂತಂದ್ರೆ ಓದೋದೊಂದೇ ದಾರಿ. ಆ ಓದೇ ನಮ್ಗೆ ದೊಡ್ಡ ಸ್ಥಾನಕ್ಕೆ ತಗೊಂಬರುತ್ತೆ. ಸರಿ ಮಾವ, ಇಷ್ಟಪಟ್ಟು ಓದಿ ಸಾಧಿಸ್ದೆ. ಇನ್ಮೇಲೆ ನಮ್ಮಮ್ಮನ್ಗೆ ರಾಣಿ ತರ ನೋಡ್ಕೊಳ್ತೀನಿ. ಪ್ರತಿಯೊಬ್ಬರಿಗೂ ನಿನ್ ಜೀವನ ಒಂದು ಪಾಠ. ಹೆತ್ತೋರು ಇಲ್ದಿದ್ದಾಗ್ಲೂ ಓದ್ಕೊಂಡು ಎಷ್ಟೊಂದು ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅಂತ ನೀವು ತೋರ್ಸಿದ್ದೀರಾ. ಆಯ್ತಮ್ಮ, ಬರ್ತೀನಿ. ಸರಿ ಅಣ್ಣ. ಲಕ್ಷ್ಮಿ, ಏನೋ ಮಡ್ರಾಸ್ ಅಂತ ಇದ್ಯಾ? ಅಷ್ಟ್ ದೂರ ಆದ್ರೆ ನಾನ್ ಕಳ್ಸಲ್ಲ ಅಮ್ಮ. ನನ್ ಇರೋದೇ ನೀವಿಬ್ರು. ಅಮ್ಮ, ಸ್ವಲ್ಪ ದೂರನೇ ಅಮ್ಮ. ನಾನು ಅವಾಗವಾಗ ಫೋನ್ ಮಾಡ್ತಾ ಇರ್ತೀನಿ.
ಇನ್ಮೇಲೆ ನಿಮ್ಗೆ ಲೆಟರ್ಸ್ ಕೂಡ ಬರಿತಾ ಇರ್ತೀನಿ. ಈ ಅವಕಾಶ ಯಾರಿಗೂ ಬರಲ್ಲ ಅಮ್ಮ. ಎಷ್ಟೋ ಜನ ಈ ಜಾಬ್ಗೋಸ್ಕರ ಟ್ರೈ ಮಾಡ್ತಾರೆ. ನನಗ್ ಬಂದಿದೆ, ಒಪ್ಕೊಳಮ್ಮ. ಅಮ್ಮ, ಈ ಅವಕಾಶ ಯಾರಿಗೂ ಬರಲ್ಲಮ್ಮ, ಅಕ್ಕಂಗ್ ಬಂದಿದೆ. ಇದು ದೊಡ್ಡ ಜಾಬ್ ಅಮ್ಮ. ನಮಗ್ ತುಂಬಾ ಕಷ್ಟ ಎಲ್ಲ ತೀರೋಗ್ಬಿಡುತ್ತೆ. ಅಕ್ಕಂಗ್ ಹೋಗಕ್ ಬಿಡಮ್ಮ. ಏನೋನಮ್ಮ, ನೀನ್ ಒಬ್ಳೇನೆ ಅಲ್ಲಿ ಹೇಗಿರ್ತೀಯೋ ಏನೋ, ಭಯ ಆಗ್ತಿದೆ. ಅದಲ್ಲಮ್ಮ, ಅಕ್ಕಪಕ್ಕ ಯಾರೂ ಗೊತ್ತಿರಲ್ಲ. ನಿನಗ್ ಬೇಗ ಮದ್ವೆ ಬೇರೆ ಮಾಡ್ಬೇಕಂತಿದೀನಿ. ಹುಷಾರಮ್ಮ. ಆಂಟಿ, ಸ್ವಲ್ಪ ನೀರು ಕೊಡ್ತೀರಾ? ಏನ್ ನೋಡ್ತಾ ಇದ್ದೀರಾ ಆಂಟಿ? ಯಾರ್ ನೀವು? ನಾವು ಗೊತ್ತಿಲ್ವಾ ಆಂಟಿ ನಿಮ್ಗೆ? ನಾವೆಲ್ಲ ಇಲ್ಲೇ ಪಕ್ಕದಲ್ಲಿರೋರೆ, ಪಕ್ಕದಲ್ಲಿ ಇರ್ತೀವಿ. ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ನೀರು ಕೊಡಿ. ನೀರಿಲ್ಲ ಏನಿಲ್ಲ, ಹೋಗಿ ಇಲ್ಲಿಂದ. ನೀನೇ ಕೊಡ್ತೀಯಾ ಇಲ್ಲ ನಿನ್ ಮಗಳು ಕೊಡ್ತಾಳ? ಯಾಕೆ, ಹೆಂಗೈತ್ ಮೈಗೆ? ಅರ್ಥ ಆಗಿದೆ ಅನ್ಕೋತೀನಿ. ಯಾರು ಕೊಡ್ತೀರಾ? ಲೈ, ನೀನು ಆ ಆಂಟಿ ಹತ್ರ ಇಸ್ಕೋ, ನಾನು ಅವ್ರ ಮಗಳ ಹತ್ರ ಇಸ್ಕೋತೀನಿ.
ನಾಯಕರ ಮಕ್ಳು ಬಿಸ್ನೆಸ್ ಮೆನ್ ಮಕ್ಳು ತಪ್ಪು ಮಾಡಿದ್ಮೇಲೆ ಎಲ್ರೂ ಮೈನರ್ಗಳೇ. ದುಡ್ಡಿಲ್ದಿರೋರ್ಗ್ ಮಾತ್ರನೇ ಶಿಕ್ಷೆ ಕೊಡೋದು. ಸರಿ ಹೋಗಲ್ಲ, ಇದೆಲ್ಲ ಸರಿ ಹೋಗಲ್ಲ. ಸಮಾಜನ ಎದುರಿಸಕ್ ಆಗ್ದಿರಾ ಬಿಕ್ಕಿಳ್ಸಿ ಎಳದ್ ಬಿಟ್ಟು ನಮ್ ತರ ಕುಟುಂಬಗಳು ಎಷ್ಟೋ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದಾರೆ. 90 ಡೇಸ್ ಅಲ್ಲಿ ನನಗ್ ಬೇಲ್ ಬಂದ್ಬಿಡುತ್ತೆ, ಆಮೇಲೆ ಹ್ಯಾಪಿಗಿರ್ತೀನಿ ಅಂತಾರೆ. ನಾವುಗಳೇನ್ ಹಾಕ್ಬೇಕು? ಯಾವ ಕೋರ್ಟ್ ಹತ್ರ ಹೇಳ್ಕೊಳ್ಬೇಕು? ದುಡ್ಡಿರೋರೆಲ್ಲ ID ಪ್ರೂಫ್ನ ಬದಲಾಯಿಸ್ಕೊಂಡು ಇನ್ನೂ 18 ವರ್ಷ ಆಗಿಲ್ಲ ಕಮ್ಮಿ ಅಂತ ಹೇಳಿ ಮೈನರ್ ಆಗಿ ತೋರಿಸಿ ಶಿಕ್ಷೆನ ಕಮ್ಮಿ ಮಾಡ್ಕೋತಾರೆ. ನಾವೇನಾಗ್ಬೇಕು? ನಮ್ ತರ ಕುಟುಂಬಗಳೇನಾಗ್ಬೇಕು? ನಾನ್ ಡಿಸೈಡ್ ಆಗ್ಬಿಟ್ಟೆ. ಅದಕ್ಕೇನೆ ನಿಮ್ ಮಾವನ್ ಟ್ರ್ಯಾಪ್ ಮಾಡಿ ಹೇಗೋ ನೀವು ಕುಡ್ದಿರ್ತೀರಾ, ನನ್ನೇ ಕಿಡ್ನಾಪ್ ಮಾಡೋ ತರ ನಿಮ್ ಮಾವನ ಹತ್ರನೇ ಪ್ಲಾನ್ ಮಾಡಿಸ್ದೆ. ಏನಂದ್ರೆ ಗಾಜುವಾಕಲ್ಲಿ 3 ಬೆಡ್ರೂಮ್ ಫ್ಲಾಟ್ಸು 2 ಇದೆ, ಸಿಂಹಾಚಲಂ ಅಲ್ಲಿ 4 ಬೆಡ್ರೂಮ್ ಫ್ಲಾಟ್ಸು 4 ಇದೆ. ತಗೊಂಡ್ಬಿಡೋಣ ಕಣ್ರಿ, ನಮ್ ಮಕ್ಳಿಗಿರುತ್ತೆ. ತಗೊಳ್ಳೋಣ ಕಣೆ. ಈ ತಿಂಗಳು 15ನೇ ತಾರೀಕು ಪೌಡ್ರ್ ಡೀಲಿಂಗ್ ಇದೆ. ಅದಾಯ್ತು ಅಂತ ಇಟ್ಕೋ. ಅಡ್ವಾನ್ಸ್ ಏನಕ್ಕೆ ಅಷ್ಟು ಕೊಂಡ್ಕೊಂಬಿಡೋಣ, ಓಕೆನಾ? ಸರಿ, ನಮ್ಮ ಹತ್ರ ಇರೋ ದುಡ್ಡಲ್ಲಿ ಒಂದೇ ಒಂದು ಫ್ಲಾಟ್ಗೆ ಅಡ್ವಾನ್ಸ್ ಕೊಟ್ಬಿಡೋಣ. ಏನೇ ಅವನೇ ಕಾಲ್ ಮಾಡ್ತಿದ್ದಾನೆ. ಏನೋ ಮೀಟಿಂಗ್ ಪಾಯಿಂಟ್ ಸೆಟ್ ಆಯ್ತಾ? ಸೆಟ್ ಆಗಿದೆ ಅಣ್ಣ. ಹೈದರಾಬಾದ್ ಅಲ್ಲಿ ಬೇಗಂ ಬಜಾರ್ ಅಲ್ಲಿ ಶಾಪ್ ನಂಬರ್ 203 15ನೇ ತಾರೀಕು ರಾತ್ರಿ 2 ಗಂಟೆಗೆ ಅಣ್ಣ. ಅಣ್ಣ ನಿಮ್ಮೊಬ್ಬರಿಗೆ ಗೊತ್ತಿರೋದು ಈ ಇನ್ಫಾರ್ಮೇಶನ್. ನನಗೆ ಡಬಲ್ ಕಮಿಷನ್ ಕೊಡ್ಬೇಕು ಕಣೋ. ನಾನು ತುಂಬಾ ಜನನ್ ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಇದರಲ್ಲಿ ಡಿಪಾರ್ಟ್ಮೆಂಟ್ ಅವ್ರು ಕೂಡ ಇದಾರೆ ಕಣೋ. ತುಂಬಾ ರಿಸ್ಕ್ ತಗೊಂಡ್ ಮಾಡ್ತಾ ಇದ್ದೀನಿ ಕಣೋ. ಅಣ್ಣ ಪಕ್ಕ ಕೊಡ್ತೀವಣ್ಣ. ಆಯ್ತು ಸರಿ. ನೋಡಿದ್ಯಾ ಸೆಟ್ ಆಗೋಯ್ತು. ಲೇ, ಹೈದರಾಬಾದಲ್ಲಿ 15ನೇ ತಾರೀಕು ರಾತ್ರಿ 2 ಗಂಟೆಗೆ ರೆಡಿಯಾಗಿರ್ರೋ. ಹಲೋ, ಏನೇ ರಮ್ಯಾ, ಒಂಚೂರು ಗೋಲ್ಡ್ ಶಾಪ್ಗೆ ಹೋಗ್ಬೇಕು, ಜೊತೆಲಿ ಬರ್ತ್ಯಾ? ಏನಿಲ್ಲ ಕಣೆ, ನನ್ನ ಮಗನ್ಗೆ ಒಂಚೂರು ಗೋಲ್ಡ್ ತಗೊಳ್ಳೋಣ ಅಂತ. ಅಯ್ಯೋ ನೀನ್ ಬಾರೆ ಬೇಗ. ನೀವು ಆ ಗಾಜುವಾಕ ಫ್ಲಾಟ್ ಅವರಾ? ಬನ್ನಿ ಬನ್ನಿ. ಹಲೋ, ನಾನು ಟೈಮ್ ಹೇಳ್ತೀನಿ, ಅವಾಗ ಬಾರೆ ನೀನು. ಸರಿನಮ್ಮ, ನೀವು ನನ್ನ ಯಜಮಾನ್ರಿಗೆ ಹೇಳ್ತಾ ಇರೋ, ನಾನು ಇವಾಗಲೇ ಬರ್ತೀನಿ. ಗಾಜು ವಾಕ್ಲಲ್ಲಿ ನಮ್ಮ ಫ್ರೆಂಡ್ಸ್ ಇರ್ತಾರೆ. ಅಲ್ಲಿ ಯಾವ ಕಡೆ ಮತ್ತೆ ಎಷ್ಟು ಫ್ಲೋರ್ ಇದಾವೆ? ಎಕ್ಸಾಕ್ಟಾಗಿ ಲೊಕೇಶನ್ ಎಲ್ಲಿ ಅಂತ ಹೇಳಿ ನಾನೊಂದ್ಸಲ ಬಂದು ನೋಡ್ತೀನಿ. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಆದರೆ ಪರವಾಗಿಲ್ಲ, ಅದ್ರ ಮೇಲಾದ್ರೆ ನಮಗೆ ಬೇಡ. ಅಷ್ಟಕ್ಕೂ ನಿಮ್ಮ ಬಿಡ್ಲರ್ ಹೆಸರೇನು? ನೀವು ಹೇಳಿರೋ ಏರಿಯಾದಲ್ಲೇ ನಮಗೆ ಬೇಕಿರೋದು, ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀವಿ. ಅಷ್ಟಕ್ಕೂ ನಿಮ್ಮ ಬಿಲ್ಡರ್ ಹೆಸರೇನು? ನೀವು ತುಂಬಾ ಕ್ಲಾರಿಟಿಯಲ್ಲಿದ್ದೀರಾ ಸರ್. ನೀವು ಇದಕ್ಕೂ ಮುಂಚೆ ಯಾವ್ದಾದ್ರು ತಗೊಂಡಿದ್ರಾ? ಯಾಕಂದ್ರೆ ಯಾವ ಕಸ್ಟಮರು ಇದಕ್ಕೊಂದು ಮುಂಚೆ ಕೇಳಲಿಲ್ಲ. ನನಗೆ 3 ಜನ ಮಕ್ಕಳಿದ್ದಾರೆ. ಚಿಕ್ಕೋನ್ ಹೆಸರಲ್ಲಿ ಫೆಬ್ರವರಿಲಿ ಕೊಂಡ್ಕೊಂಡೆ. ದೊಡ್ಡೋನ್ ಹೆಸರಲ್ಲಿ 14 ಎಕರೆ ಮಾವಿನ ತೋಟ ಕೊಂಡ್ಕೊಂಡಿದ್ದೀನಿ. ಮಧ್ಯದವನಿಗೋಸ್ಕರನೇ ಈ ತಾಪತ್ರಯ ಎಲ್ಲ. ನನಗೆ ಈ ಫ್ಲ್ಯಾಟ್ ಮನೆಗಳ ಬಗ್ಗೆ ಸ್ವಲ್ಪ ಅನುಭವ ಇದೆ. ಸ್ವಲ್ಪ ಏನು ಸರ್, ನಿಮಗ್ ತುಂಬಾನೇ ಇದೆ. ಇನ್ ಸ್ವಲ್ಪ ಕ್ಲಾರಿಟಿ ನಾನ್ ಕೊಡ್ತೀನಿ. ನಾನು ಆ ಕಡೆ ಬರ್ತೀನಿ. ಬನ್ನಿ ಕೂತ್ಕೊಳ್ಳಿ. ನೋಡಿ,
ಯಾರೇ ನೀನು? ನಾನು ಯಾರು ಅಂತ ಗೊತ್ತಾ ನಿನಗೆ? ನಾನು ಏನ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾ ನಿನಗೆ? ಎಲ್ಲ ಗೊತ್ತು. ಗಾಂಜಾ, ಡ್ರಗ್ಸು, ಸ್ಮಗ್ಲಿಂಗು ಒಂದೇನು, ಇನ್ನ ಬೇಕಾದಷ್ಟಿದೆ. ಕಾಲೇಜ್ ಹುಡುಗಿರ್ ಕಿಡ್ನ್ಯಾಪ್ಗಳು, ರೇಪು, ಇದೆಲ್ಲ ಗೊತ್ತು. ಹೇಳ್ಬೇಕಾ? ನಾನ್ ರೆಡಿ. ಎಲ್ಲ ತಿಳ್ಕೊಂಡೆ ನನ್ನ ಹತ್ರ ಆಟಾಡೋಕ್ ಬಂದಿದೀಯಾ? ಒಂದು 15-18 ವರ್ಷ ಇರುತ್ತಾ? ಚೆನ್ನಾಗೇ ಎಂಜಾಯ್ ಮಾಡ್ತಿದ್ದೀರಾ ಆಂಟಿಗಳ ಜೊತೆ. ಇಂಟರ್ನೆಟ್ಟಲ್ಲಿ ಏನಾದ್ರೂ ಪೋಸ್ಟ್ ಮಾಡಿದ್ರೆ 1 ಗಂಟೆಲಿ ವೈರಲ್ ಆಗ್ಬಿಡುತ್ತೆ. ಪೋಸ್ಟ್ ಮಾಡಂತೀರಾ? ವೈರಲ್ ಅಂದ್ರೆ ಗೊತ್ತಲ್ಲ, ಎಲ್ಲ ಫೋನಲ್ಲೂ ಪ್ಲೇ ಆಗುತ್ತೆ. ಶೇರ್ಗಳು ಮಾಡ್ತಾರೆ. ನೀವು ನಿಮ್ ಹೆಂಡ್ತಿನೂ ಫೋನಲ್ಲೇ ನೋಡ್ಕೊಳ್ಬೋದು. ನನಗ್ ಬೇಕಾಗಿರೋದು ನೀನ್ ಕೊಡೋ ದುಡ್ಡಲ್ಲ, ಅವ್ರ ಪ್ರಾಣ. ತಗೊಳಮ್ಮ, ಕೂಲ್ ಡ್ರಿಂಕ್ ತಗೋ. ಏನ್ರಿ ಹಂಗ್ ಕೂತ್ಕೊಂಡಿದ್ದೀರಾ? ಎಲ್ಲ ನೋಡಿದ್ರಾ? ಏನಮ್ಮ ಎಲ್ಲ ತೋರಿಸ್ದ್ಯಾ? ಇನ್ನೇನಾದ್ರೂ ಇದ್ರೆ ತೋರಿಸ್ಬಿಡು. ಸರಿ, ನಾ ಬಂದೆ 1 ನಿಮಿಷ. ಪ್ಲೀಸ್, ನಿಮಗೆ ಕೈ ಮುಗಿತೀನಿ. ಆ ಕೆಲಸ ಮಾತ್ರ ಮಾಡಬೇಡಿ. ನನ್ನ ಮಕ್ಕಳು ಅಂದ್ರೆ ನನಗೆ ಪ್ರಾಣ. ಪ್ಲೀಸ್, ನೀವೇನು ಹೇಳಿದ್ರು ಮಾಡ್ತೀನಿ. ನಿಮಗೇನ್ ಬೇಕು? ನಿನ್ನಿಂದ ನನ್ಗೇನೂ ಅಪಾಯ ಆಗಿಲ್ಲ. ನೀನ್ ನನಗ್ ಬೇಕಾಗಿಲ್ಲ. ಜ್ಞಾಪಕ ಇದ್ಯಾ? 2017. 2017? ನಿನ್ನತ್ರ ಕೆಲ್ಸ ಮಾಡೋ ಹುಡುಗರ್ಗೆ 18ಕ್ಕಿನ್ನ ಕಡಿಮೆ ಇದೆ ಅಂತ ಹೇಳಿ ಒಂದ್ ರೇಪ್ ಕೇಸಲ್ಲಿ ಜುವೆನಲ್ ಹೌಸಿಗೆ ಕಳ್ಸಿದ್ದೆ. ಕೇವಲ 13 ದಿವಸ ಕಮ್ಮಿ ಇದೆ ಅಂತ ಹೇಳಿ ಜುವೆನಲ್ ಹೌಸಿಗೆ ಕಳ್ಸಿದ್ರು. ಅವರು ನಿನ್ನತ್ರ ಕೆಲ್ಸ ಮಾಡ್ದವ್ರೆ. ಓ, ನೆನಪಾಯ್ತು ನನಗೆ. ಅವ್ರು ನನಗೆ ಪರಿಚಯ ಕೂಡ ಇಲ್ಲ. ಅವ್ರನ್ನ ನಾನು 1-2 ಸಲ ನೋಡಿರ್ಬೋದಷ್ಟೇ. ದೊಡ್ಡ ಚಪ್ಪರ್ ನನ್ ಮಕ್ಳು ಅವರು. ನಾನೇ ಅವರಿಂದ ದೂರ ಇದ್ದೀನಿ. ಏನೋ ಮಾಮ ಮಾಮ ಅಂತ ಕರ್ಕೊಂಡಿರ್ತಾರೆ. ನಿಜವಾಗ್ಲೂ ನಾನು ಅವ್ರನ್ನ ಹತ್ರಕ್ಕೆ ಸೇರ್ಸೋಲ್ಲ. ಆದ್ರೆ ನೆನ್ಪಾಯ್ತು. ಆ ರೇಪ್ಗೂ ನಿಮಗೂ, ಪ್ಲೀಸ್, ನನಗೂ ಆ ರೇಪ್ಗೂ ಯಾವುದೇ ಸಂಬಂಧ ಇಲ್ಲ. ನನ್ನ ಮಕ್ಳ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನಾನು ಹೇಳ್ತಿರೋದು ನಿಜ. ನನಗೆ ಯಾವುದೇ ಸಂಬಂಧ ಇಲ್ಲ. ಪ್ಲೀಸ್ ಪ್ಲೀಸ್, ನನ್ನ ಬಿಟ್ಬಿಡಿ. ಕೋರ್ಟ್ ಶಿಕ್ಷೆ ಕೂಡ ಕೊಡ್ತಲ್ವಾ? ಅವ್ರು ಜೈಲಲ್ಲಿದ್ದಾರೆ. ಆ ಶಿಕ್ಷೆ ಸರಿ ಹೋಗೋದಿಲ್ಲ. ಈ ತಿಂಗಳು 2ನೇ ತಾರೀಕಿಗೆ ಅವ್ರು ರಿಲೀಸ್ ಆಗ್ತಿದ್ದಾರೆ. ಅವ್ರನ್ನ ನೀನೇ ನನ್ನ ಹತ್ರ ಕರ್ಕೊಂಬರ್ಬೇಕು. ನೀನು ಹೇಳ್ದಾಗೆ ಮಾಡ್ತೀನಿ. ಅವರಿಗೆ ಡ್ರಿಂಕ್ಸ್ನ ಚೆನ್ನಾಗಿ ಕೊಡ್ಸಿ ನಿನ್ನನ್ನೇ ಕಿಡ್ನಾಪ್ ಮಾಡೋ ಹಾಗೆ ಮಾಡ್ತೀನಿ. ಮತ್ತೆ ನನ್ನ ಮಕ್ಕಳು. ಹೇಳದ್ನಲ್ವಾ, ನನಗ್ ನೀನ್ ಅವಶ್ಯಕತೆ ಇಲ್ಲ. ನನಗ್ ಬೇಕಾಗಿರೋರು ಅವರು. ಮಧ್ಯದಲ್ಲಿ ಏನಾದ್ರೂ ವೇಷ ಬದಲಾಯಿಸಿದ್ರೆ ಗುರ್ತಿರ್ಲಿ, ಡೇಟಾ ನಮ್ಮವ್ರ ಹತ್ರ ಇದೆ. ಏನಂದ್ರಿ, ಫ್ಲಾಟ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತಾ? ಸರ್ಗೆ ಡೀಲ್ ತುಂಬಾ ಇಷ್ಟ ಆಗಿದೆ ಮೇಡಮ್, ಓಕೆ ಅಂದ್ರು. ನಾನು ಬರ್ತೀನಿ. ಸರಿನಮ್ಮ. ಅದೇನ್ರಿ, ನಿಮ್ಗೆ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ದಂಗೆ ಫೇಸ್ ಹಂಗಿಟ್ಕೊಂಡಿದ್ದೀರಾ? ಹ್ಯಾಪಿಯಾಗಿರ್ಬೇಕಲ್ವಾ? ಇನ್ನ ಮಿಕ್ಕಿದ್ 4 ಎಕರೆನೂ ಬುಕ್ ಮಾಡ್ಕೊಬಿಟ್ರೆ ಆಗೋಗುತ್ತೆ. ಅಯ್ಯೋ ನಿನ್ ತಲೆ, ನೀನು ನಿನ್ ಅಡ್ವಾನ್ಸು ನಿಲ್ಸೆ. ನೀವು ಫಿಕ್ಸ್ ಆಗ್ಬಿಡಿ. ನಿಮ್ಮಿಬ್ಬರನ್ನ ಹೇಗಾದ್ರೂ ಮಾಡಿ ಸಾಯಿಸ್ತೀನಿ. ಖಂಡಿತ ಸಾಯಿಸ್ತೀನಿ. ನೀನೇನ್ ಸ್ಯಾಡಿಸ್ಟ? ನಿನ್ ಜೊತೆ ಹೇಗೆ ಬದುಕ್ಬೇಕು ನಾವು? ಪ್ಲೀಸ್ ಪ್ಲೀಸ್ ಅಮ್ಮ. ಮಾವ, ನೀವಾದ್ರೂ ಹೇಳಿ ಮಾವ, ಹೇಳು ಮಾವ. ಲೇ ಲೋಫರ್, ನನ್ ಮಕ್ಕಳ್ರ, ಆ ಹುಡ್ಗಿಗ್ ನಡೆದಿರೋ ಅನ್ಯಾಯ ಗೊತ್ತಾದ ತಕ್ಷಣ ಕನಿಕರ ಇಲ್ದೆ ಸಾಯಿಸ್ಲೇಬೇಕು ಕಣೋ. ನಿಮಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ಬೇಕು.
ಥೂ ಲೋಫರ್ ನನ್ ಮಕ್ಕಳ, ಮನುಷ್ಯರಲ್ಲ ಕಂಡ್ರೋ ನೀವು, ಮೃಗಗಳು. ಸಾಯಿಸ್ತೀನಿ, ನಿಮ್ಮಿಬ್ರು ಚಿತ್ರಹಿಂಸೆ ಮಾಡಿ ಸಾಯಿಸ್ತೀನಿ. ಅಮ್ಮ, ನೀನ್ ಯಾರೋ ನನಗೆ ಗೊತ್ತಿಲ್ಲ, ನಾನು ಏನೂ ನೋಡಿಲ್ಲ. ಈ ನನ್ನ ಮಕ್ಕಳನ್ನ ಸಾಯಿಸಿ ಹೊಸ ಜೀವನ ಸ್ಟಾರ್ಟ್ ಮಾಡ್ಕೋ. ಬರ್ತೀನಮ್ಮ. ಮಾಮ ನಮ್ಮನ್ನ ಬಿಟ್ಟು ಹೋಗ್ಬೇಡಿ ಮಾಮ. ಪ್ಲೀಸ್ ಮಾಮ, ಬಾಬಾ, please ಬಿಟ್ಟು ಹೋಗ್ಬೇಡ ಮಾಮ. ಬಾಬಾ. ಬಾಬಾ ಇರು ಬಾಬಾ. ಬಾಬಾ ಮಾಮ, ನಮ್ಮನ್ನ ಬಿಟ್ಟು ಬಾಬಾ ಹೋಗ್ಬೇಡಿ ಪ್ಲೀಸ್ ಮಾಮ. ಬಾಬಾ. ಸಾಯಿರೋ ಲೋಫರ್ ನನ್ ಮಕ್ಕಳ. ಛೀ, ಪ್ಲೀಸ್ ಬಾಬಾ ಇರು ಬಾಬಾ. ಪ್ಲೀಸ್ ಅರ್ಥ ಬಾಬಾ ಮಾಡ್ಕೊಳ್ಳಿ ಹೋಗ್ಬೇಡ ಬಾಬಾ, ಇರು ಬಾಬಾ. ಮಾಮ. ಬಾಬಾ ಬಾಬಾ ಬಿಟ್ಟು ಹೋಗ್ಬೇಡ. ಪ್ಲೀಸ್ ಲೇ, ಯಾರಾದ್ರೂ ಇದೀರ ಹೇಳ್ರೋ, ಕಾಪಾಡ್ರೋ ನಮ್ನ, ಸತ್ತೋಗ್ತಾ ಇದೀವ್ರೋ. ಯಾರು ಕಾಪಾಡ್ರೋ ನಮ್ನ. ಆಗ್ತಾನ ಕಣ್ರೋ ತಡ್ಕೊಳಕ್ಕೆ ಪಡ್ರೋ. ಕಾಲ ಯಾರು ನೀರು 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 ಬೇಕು. ನೀರು 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 ಬೇಕು. ನೀರು 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 ದಯವಿಟ್ಟು ನೀರು ಕೊಡಿ. ನೀರು ಬೇಕು ನಮಗೆ. ನೀರು ಪ್ಲೀಸ್. ನೀರು ದಯವಿಟ್ಟು ಪ್ಲೀಸ್ ನೀರು ಕೊಡಿ. ನೀರು ನೀರು
ಸಾಯಿಸ್ಬಿಡೋದಲ್ಲ, ಸಾಯಿಸ್ಬಿಡೋ. 3 ದಿನ ಆದ್ಮೇಲೆ ನೆಕ್ಸ್ಟ್ ನೀನೆ. ಪ್ಲೀಸ್ ನನ್ನ ಕೊಲೆ ಮಾಡ್ಬಿಡು ಇವಾಗ್ಲೇ, ಪ್ಲೀಸ್ ಕೊಲೆ ನಾನು ಮಾಡ್ಬಿಡು ನನ್ನ, ಪ್ಲೀಸ್. ಇವೆಲ್ಲ ತಡಕ್ ಆಗ್ತಾ ಇಲ್ಲ. ಬೇಡ. ಕ್ರೈಮ್ ಬ್ರಾಂಚ್ ಅವ್ರಿಗೆ ಫೋಟೋ ತೆಗೆದು ಕಳಿಸಿ ಸರ್. ನಮ್ಮ ರೆಕಾರ್ಡ್ಸ್ ಅಲ್ಲಿ ಯಾರ ಜೊತೆಗಾದ್ರೂ ಮ್ಯಾಚ್ ಆಗುತ್ತಾ ನೋಡಿ. ಓಕೆ ಸರ್. ಅಲ್ಲೇನ್ ನಡೀತಾ ಇದೆ ಗೊತ್ತಾಗ್ತಾ ಇದೆಯಾ? ಮೀಡಿಯಾಗೆ ಜಾಸ್ತಿ ಕವರೇಜ್ ಕೊಡಬೇಡಿ ಸರ್. ಲೊಕೇಶನ್ ಅಲ್ಲಿ ಒಟ್ಟು 3 ಬಾಡಿ ಸಿಕ್ಕಿದಾವೆ. ಸ್ಟಾರ್ಟಿಂಗ್ ರೂಮಲ್ಲೂ 1 ಬಾಡಿ ಇದೆ, ಇನ್ನೊಂದು ರೂಮಲ್ಲಿ 2 ಬಾಡಿಗಳಿದಾವೆ ಸರ್. ತುಂಬಾ ಬ್ರೂಟಲ್ ಆಗಿ ಕೊಂದಿದ್ದಾರೆ ಸರ್. ನೋಡ್ತಾ ಇದ್ರೆ ತುಂಬಾ ಪ್ರೀ ಪ್ಲಾನ್ ಮರ್ಡರ್ ತರ ಕಾಣಿಸ್ತಾ ಇದೆ ಸರ್. ನೀವೇನಾದ್ರೂ ಯಾರು ಅಂತ ಫೈಂಡ್ ಔಟ್ ಮಾಡಿದ್ರಾ? ಅಂಡ್ ನಮ್ ಕ್ರೈಮ್ ಬ್ರಾಂಚ್ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ, ಅವರು ಕೂಡ ಬಂದು ವೆರಿಫೈ ಮಾಡ್ತಾ ಇದ್ದಾರೆ ಸರ್. ಅಂಡ್ ಇವನ್ ಡಾಗ್ ಸ್ಕ್ವಾಡ್ ರಿಕ್ವೈರ್ಮೆಂಟ್ ಇದ್ರೆ ಖಂಡಿತ ತಗೋತೀನಿ ಸರ್. ಮುಗಿಸಿ. ಆಯ್ತು ಸರ್, ಥ್ಯಾಂಕ್ ಯು. ಫೋಟೋ ಮ್ಯಾಚ್ ಆಗ್ತಿದೆ ಸರ್. ಪಕ್ಕ ರೇಪಿಸ್ಟ್ಗಳು ಸರ್. 7ನೇ ತಾರೀಕು ಜೈಲಿಂದ ರಿಲೀಸ್ ಆಗಿದ್ದಾರೆ ಸರ್. ರೇಪ್ ಅಂಡ್ ಮರ್ಡರ್ ಕೇಸಲ್ಲಿ ಜೈಲ್ಗೆ ಹೋಗಿದ್ರು ಸರ್. ಕನ್ಫರ್ಮ್ ಸರ್, ರೇಪ್ ಅಂಡ್ ಮರ್ಡರ್. ಇನ್ನೇನು ತಗೊಂಡೋಗಿ ಬಾಡಿನ. ಓಕೆ ಸರ್. ಬೇಗ ತಕೊಂಡೋಗಿ ಬಾಡಿನ. ಜೈಲಿಗೆ ಹೋಗಿ ಬಂದಿದ್ದಾರೆ. ಮರ್ಡರ್ ಕೇಸು, ರೇಪು. ಹೊರಗಡೆ ಬಂದು ಕಡ್ದಾಕೋದೇನಿದೆ? ಹೋದ್ರೆ ಹೋಗ್ಲಿ, ಇಂಥವ್ರ ಮೇಲೆ ಎನ್ಕ್ವೈರಿ ಏನಕ್ಕೆ? ಟೈಮ್ ವೇಸ್ಟ್. ಎತ್ಕೊಂಡೋಗಿ. ಸರ್, ಸತ್ತೋಗಿರೋರೆಲ್ಲ ಅಪರಾಧಿಗಳೇ ಸರ್. ಅಪರಾಧಿಗಳ? ಯಾವ ಅಪರಾಧ ಮಾಡಿದ್ದಾರೆ ಅಂತ ಸರಿಯಾಗಿ ತಿಳ್ಕೊಂಡ್ರಾ? ಇವ್ರ ಬಗ್ಗೆ ಎಂಕ್ವೈರಿ ಮಾಡೋದು ಕೂಡ ಟೈಮ್ ವೇಸ್ಟೇ ಸರ್. ಅವ್ರ ಪೂರ್ತಿ ಡೀಟೇಲ್ಸ್ನ ನನಗೆ ಕಳಿಸ್ಕೊಡಿ.
ರೇಪ್ ಕೇಸಲ್ಲಿ ಜೈಲಿಗೆ ಹೋಗಿ ಇವತ್ತೇ ಬಂದಿದ್ದಾರೆ ಸರ್. ಇವ್ರು ನಿಜವಾಗ್ಲೂ ಮನುಷ್ಯರೇ ಅಲ್ಲ ಸರ್. ಸರಿ, ಆದಷ್ಟು ಬೇಗ ಅವ್ರನ್ನ ಯಾರು ಸಾಯಿಸಿದ್ರು ಅಂತ ಕಂಡಿಡಿರಿ. ಅಂದ್ರೆ ಇವರಿಗೆ ತುಂಬಾ ಜನ ಶತ್ರುಗಳಿದ್ದಾರೆ ಅನ್ನಿಸ್ತಿದೆ ಸರ್. ಯಾರು ಮಾಡಿದ್ರೋ ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ ಎಷ್ಟು ಸರ್. ಕಷ್ಟ ಆದ್ರೂ ಸರಿ, ಸಾಯಿಸಿರೋರು ಯಾರು ಅಂತ ತಿಳ್ಕೊಳ್ಳಿ. ತುಂಬಾ ಸೈಡ್ ಇಟ್ಕೊಂಡು ಹಿಂಸೆ ಮಾಡಿ ಸಾಯಿಸಿದ್ದಾರೆ ಸರ್. ನನಗೆ ಕ್ರೈಮ್ ಸೀನ್ ಫೋಟೋಸ್ ಮೇಲೆ ಕಳಿಸ್ಕೊಡಿ. ಸೊ ಇವಾಗ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ಸರ್? ನೀವೇ ಹೇಳ್ತಾ ಇದ್ದೀರಲ್ಲ ಕ್ರೈಮ್ ಮಾಡಿ ಆಚೆ ಬಂದಿದ್ದಾರೆ ಅಂತ. ಇಂಥವ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಸುಮ್ನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು? ಸತ್ರೆ ಸಾಯ್ತಾರೆ ಬಿಡಿ. ಬಾಡಿನ ಮಾರ್ಚರಿ ಕಳಿಸ್ಬಿಟ್ಟು ಪ್ರೆಸ್ನವ್ರನ್ನ ಹೇಗಾದ್ರೂ ಮಾಡಿ ಮೇಂಟೈನ್ ಮಾಡಿ. ನಾವು ಕಾಪಾಡ್ಬೇಕಾಗಿರೋದು ಜನಗಳನ್ನ, ಕ್ರೈಮ್ ಮಾಡೋರ್ನಲ್ಲ. ಓಕೆ ಸರ್. ಹ್ಮ್. ವೈಜಾಗ್ಗೆ 10 ಕಿಲೋಮೀಟರ್ ದೂರದಲ್ಲಿ 3 ಗುರುತಿಲ್ದಿರೋ ಶವಗಳು ಸಿಕ್ಕಿದೆ. ಈ ಶವಗಳು 3 ಕುಸ್ತೋಗಿರೋ ಸ್ಥಿತಿನಲ್ಲಿದೆ. ಪೊಲೀಸರು ಹೇಳಿರೋ ಇನ್ಫಾರ್ಮೇಶನ್ ಪ್ರಕಾರ ಇವರು 15 ದಿವಸದ ಮುಂಚೆ ಹೈದರಾಬಾದ್ ಜುವೆನಲ್ ಹೌಸ್ ಇಂದ ರಿಲೀಸ್ ಆಗಿ ಚೆನ್ನಮ್ಮ ಜೈಲಿಗೆ ಹೋಗಿ ಅಲ್ಲಿ ಪೂರ್ತಿ ಇನ್ಫಾರ್ಮೇಶನ್ ಕೊಟ್ಟಿ ಅಲ್ಲಿಂದ ಬಂದಿದ್ದಾರೆ ಅಂತ ಹೇಳಿ ಸಮಾಚಾರ. ಈ ಶವಗಳು ತುಂಬಾ ಕುಳ್ತೋಗಿರೋ ಸ್ಥಿತಿನಲ್ಲಿದೆ. ಅದೇ ಅಲ್ಲ, ಇವ್ರಿಗೆ ತುಂಬಾ ಚಿತ್ರಹಿಂಸೆ ಕೊಟ್ಟಿ ಸಾಯಿಸಿದ್ದಾರೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ಹೇಳಿ ಯಾರು ಮಾಡಿರೋದು ಇನ್ನ ಗೊತ್ತಿಲ್ಲ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ.